Good morning, children. ಓಕೆ, ಈ ಜೀವಕೋಶ ರಚನೆ ಮತ್ತು ಕಾರ್ಯಗಳು ಈ ಪಾಠದ ಬಗ್ಗೆ ಹಿಂದಿನ ಕ್ಲಾಸ್ನಲ್ಲಿ ಏನೇನು ಹೇಳಿದ್ದೆ ಅಂತ ನೀವೆಲ್ಲ ಒಂದ್ಸರಿ ಪುನರ್ಮನನ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಫಸ್ಟ್ ಜೀವಕೋಶ ಎಲ್ಲಿರುತ್ತೆ ಜೀವಕೋಶ? ಜೀವಿಗಳಲ್ಲಿ ಕಂಡುಬರುತ್ತದ. ಜೀವಕೋಶ ಜೀವಿಗಳಲ್ಲಿ ಕಂಡುಬರುತ್ತೆ. ಜೀವಕೋಶ ಎಲ್ಲಿ ಕಂಡುಬರುತ್ತೆ? ಗೊತ್ತಾಯ್ತಲ್ಲ ಮಕ್ಕಳ ನಿಮಗೆ? ಜೀವಿಗಳಲ್ಲಿ ಜೀವಕೋಶ ಒಂದು ಕಡೆ ಅಲ್ಲ, ಇಡೀ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ಹೌದಾ? ಹಾಗಾಗಿ ನಾವು ಜೀವಕೋಶ ಅಂದರೆ ಏನಂತ ಹೇಳ್ತೀವಿ? ಜೀವಕೋಶ ಅಂದರೆ ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕ. ಗೊತ್ತಾಯ್ತಾ? ಇಲ್ಲಿ ಒಂದು ಅಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವೇ ಜೀವಕೋಶ ಅಂತ ಕೊಟ್ಟಿದ್ದಾರೆ. ಆದರೆ ನಾವು ಅದನ್ನು ಯಾವುದೇ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಮೂಲ ಘಟಕ ಅಂತ ನಾವು ಹೇಳ್ಬೋದು, ತಪ್ಪೇನಾಗಲ್ಲ. ಗೊತ್ತಾಯ್ತಾ? ಓಕೆ, ಜೀವಕೋಶದ ಭಾಗಗಳನ್ನು ನೀವು ಗಮನಿಸ್ತಿದ್ದೀರಲ್ವ? ಯಾವ್ಯಾವುದಿದೆ ಜೀವಕೋಶದ ಭಾಗಗಳು? ಮುಖ್ಯವಾಗಿ ಕೋಶಪೊರೆ, ಕೋಶದ್ರವ್ಯ, ಕೋಶ ಕೇಂದ್ರ, ಕಿರುಕೋಶ ಕೇಂದ್ರ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಸೆಂಟ್ರಿಯೋಲ್ಗಳು, ಲೈಸೋಸೋಮ್ಗಳು, ರೈಬೋಸೋಮ್ಗಳು. ಹೌದಾ? ಕಾಣಿಸ್ತಿದೆಯಲ್ಲ ನಿಮಗೆಲ್ಲ? ಓಕೆ, ಈ ಜೀವಕೋಶ ಕಂಡುಹಿಡಿದವರು ಯಾರಪ್ಪ? ಜೀವಕೋಶ ಕಂಡುಹಿಡಿದವರು ರಾಬರ್ಟ್ ಹುಕ್. ಗೊತ್ತಲ್ಲ ನಿಮಗೆ? ರಾಬರ್ಟ್ ಹುಕ್ ಎಲ್ಲ ಕಂಡುಹಿಡಿದ್ರ? ಈ ಭಾಗದಲ್ಲಿರ್ತಕ್ಕಂತಹ ಜೀವಕೋಶದ ಈ ಭಾಗಗಳನ್ನೆಲ್ಲ ಕಂಡುಹಿಡಿದ್ರ? ಇಲ್ಲ ಮಕ್ಕಳ. ರಾಬರ್ಟ್ ಹುಕ್ ನೋಡಿದ್ದು ಬರೀ ಚಿಕ್ಕ ಚಿಕ್ಕ ಕೋಣೆ, ಸೆಲ್ ಅಂತ ಕರೆದ್ರು. ಕೋಶ ಪೊರೆ, ಕೋಶ ದ್ರವ, ಕೋಶ ಕೇಂದ್ರ, ಇಷ್ಟು ಮಾತ್ರ ಅವರು ನೋಡಿದರು. ಆದರೆ ಉಳಿದಿದ ಭಾಗಗಳಿದಾವಲ್ಲ, ಅವುಗಳು ಕೋಶ ದ್ರವ್ಯದಲ್ಲಿ ಕಂಡುಬರ್ತವೆ. ಆ ಕೋಶ ದ್ರವ್ಯದಲ್ಲಿ ಕಂಡುಬರ್ತಕ್ಕಂತಹ ಈ ಭಾಗಗಳನ್ನು ನಾವು ಕಣದಂಗಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಕಣದಂಗಗಳು. ಗೊತ್ತಾಯ್ತಾ? ಯಾವುದು ಒಂದೇ ಒಂದು ಜೀವಕೋಶ ನಾವು ಕಣ್ಣಿನಿಂದ ನೋಡ್ಬೋದು ಅಂತ ಹೇಳಿದ್ರೆ ಯಾವುದು ಗೊತ್ತಾಯ್ತಾ? ಕಾಣಿಸ್ತಿದೆಯಲ್ಲ ಅಲ್ವಾ? ಒಂದು ಕೋಳಿ ಮೊಟ್ಟೆ ಎಲ್ಲ ನೋಡ್ತೀರಲ್ಲ, ಅದು ಒಂದೇ ಒಂದು ಜೀವಕೋಶ. ಅದು ಒಂದೇ ಬರಿಗಣ್ಣಿನಿಂದ ನೋಡ್ಬೋದಂತಹ ದೊಡ್ಡ ಜೀವಕೋಶ ಕೋಳಿ ಮೊಟ್ಟೆ. ಗೊತ್ತಾಯ್ತಾ? ಇನ್ಯಾವ ಜೀವಕೋಶಗಳು ನಮಗೆ ಕಣ್ಣಿಗೆ ಕಾಣಿಸಲ್ಲ, ಬರಿಗಣ್ಣಿಗೆ ಕಾಣಿಸಲ್ಲ. ಮತ್ತೇನು ಮಾಡ್ತೀವಿ? ಜೀವಕೋಶ ಇದೆ ಅಂತ ಹೆಂಗೆ ಕಂಡುಹಿಡಿದ್ರು ರಾಬರ್ಟ್ ಹುಕ್? ಮೈಕ್ರೋಸ್ಕೋಪ್ ಅಥವಾ ಸೂಕ್ಷ್ಮದರ್ಶಕ ಯಂತ್ರದಿಂದ ಕಂಡುಹಿಡಿದ್ರು ಅಲ್ವಾ? ಸೂಕ್ಷ್ಮದರ್ಶಕ ಯಂತ್ರ. ಈ ಜೀವಕೋಶಗಳು ಎಷ್ಟಿರ್ತವೆ? ಎಲ್ಲ ಜೀವಿಗಳಲ್ಲೂ ಒಂದೇ ಸಂಖ್ಯೆನಲ್ಲಿರಲ್ಲ. ಚಿಕ್ಕ ಜೀವಕೋಶಗಳಲ್ಲಿ ಕಡಿಮೆ ಇದ್ದರೆ ದೊಡ್ಡ ದೊಡ್ಡ ಜೀವಿಗಳಲ್ಲಿ ಹೆಚ್ಚೆಚ್ಚಿರ್ತವೆ. ಆದರೆ ಈ ಜೀವಕೋಶಗಳ ಆಕಾರ ಮತ್ತು ಗಾತ್ರ, ದೊಡ್ಡ ಜೀವಿಗಳಿದೆ ಆನೆ ಅಂತ ಅದು ದೊಡ್ಡದಾಗಲ್ಲ, ಸಣ್ಣ ಜೀವಿ ಇರುವೆ ಅಂತ ಚಿಕ್ಕದಾಗಲ್ಲ. ಗೊತ್ತಾಯ್ತಾ? ಗಾತ್ರ ಮಾತ್ರ ಚಿಕ್ಕದೇ, ಕಣ್ಣಿಗೆ ಕಾಣಿಸ್ದೇ ಇರೋಷ್ಟೇ ಗಾತ್ರ ಇರುತ್ತೆ. ದೊಡ್ಡ ದೊಡ್ಡ ಜೀವಿಗಳು ಇಲ್ಲಿ ಬಿಲಿಯನ್ ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳಿಂದ ಆ ಜೀವಿ ಮಾಡಲ್ಪಟ್ಟಿರುತ್ತೆ. ಈ ರೀತಿ ಹೆಚ್ಚಿನ ಸಂಖ್ಯೆಯ ಜೀವಕೋಶಗಳು, 2ಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಜೀವಿಗಳನ್ನು ನಾವು ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಅದೇ ಒಂದೇ ಒಂದು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಜೀವಿಗಳನ್ನು ಏಕಕೋಶ ಜೀವಿಗಳು ಅಂತ ಕರಿತೀವಿ. ಹಾಗಾದರೆ ಒಂದೇ ಒಂದು ಜೀವಕೋಶ ಇದೆ, ಅದು ಯಾವ ಎಲ್ಲ ಕಾರ್ಯನೂ ಮಾಡುತ್ತಾ ಜೀವಿಗಳಲ್ಲಿರೋ ಕಾರ್ಯಗಳನ್ನೆಲ್ಲ ಅಂದರೆ? ಖಂಡಿತವಾಗ್ಲೂ ಮಕ್ಕಳ, ಕಳೆದ ತರಗತಿಯಲ್ಲೆಲ್ಲ ನಿಮಗೆ ವಿವರಣೆ ನೀಡಿದ್ದೀನಲ್ವಾ? ಬಹುಕೋಶ ಜೀವಿಗಳಿಗೆ ಒಂದೊಂದು ಕಾರ್ಯವನ್ನು ಮಾಡಲಿಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಭಾಗಗಳಿರ್ತವೆ. ಆದರೆ ಏಕಕೋಶ ಜೀವಿಗಳಲ್ಲಿ ಆ ಥರ ಇರಲ್ಲ. ಒಂದೇ ಒಂದು ಜೀವಕೋಶ ಎಲ್ಲ ಜೀವಕ್ರಿಯೆಗಳನ್ನು ಮಾಡುತ್ತೆ. ಜೀವಕ್ರಿಯೆಗಳಂದರೆ ಯಾವುವು? ಅದೇ ಜೀರ್ಣಕ್ರಿಯೆ, ಶ್ವಾಸಕ್ರಿಯೆ, ಆಹಾರ ಸೇವನೆ, ಪರಿಚಲನೆ ಮತ್ತು ವಿಸರ್ಜನೆ, ಇವೆಲ್ಲ ಜೀವಕ್ರಿಯೆಗಳು. ಬೆಳವಣಿಗೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಇವೆಲ್ಲ ಜೀವಕ್ರಿಯೆಗಳು ಅಂತ ನಾವು ಕರಿತೇವೆ.
ಆಯ್ತಾ. ಯಾವುದೇ ಜೀವಿ ಅಂದರೆ ಇವೆಲ್ಲ ಕ್ರಿಯೆಗಳು ಇರಬೇಕು. ಜೀವಿಗಳ ಜೀವಕೋಶಗಳು ಒಂದೇ ಆಕಾರದಲ್ಲಿರ್ತಾವ? ಇಲ್ಲ ಮಕ್ಕಳ. ದೇಹದ ವಿವಿಧ ಭಾಗಗಳಲ್ಲಿ ವಿವಿಧ ಕಾರ್ಯಗಳನ್ನು ಮಾಡಬೇಕಲ್ವ ಈ ಜೀವಕೋಶಗಳು. ಆ ಕಾರ್ಯಗಳಿಗೆ ಅನುಗುಣವಾಗಿ ಇವು ಆಕಾರವನ್ನು ಹೊಂದಿರ್ತವೆ. ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಯಾವ್ಯಾವ ಥರದ ಜೀವಕೋಶಗಳವು. ರೆಡ್ ಬ್ಲಡ್ ಸೆಲ್ಸ್ ಅಂತಾರೆ, ಇಲ್ಲಿದೆ ನೋಡಿ, ರೆಡ್ ಬ್ಲಡ್ ಸೆಲ್ಸ್ ಅಂದರೆ ಕೆಂಪು ರಕ್ತ ಕಣಗಳ ಜೀವಕೋಶಗಳು. ಮಸ್ಕ್ಯುಲಾರ್ ಸೆಲ್ಸ್ ಸ್ನಾಯು ಜೀವಕೋಶಗಳು. ಇದಿದೆಯಲ್ಲ ಇದು ನರ ಜೀವಕೋಶ, ನರು ಸೆಲ್ಸ್. ಹೌದಾ. ಇದು ಏಕಕೋಶ ಜೀವಿ, ಇದು ಏಕಕೋಶ ಜೀವಿ, ಪ್ಯಾರಾಮಿಷಿಯಮ್. ಡಯಾಟಮ್ಗಳು ಮತ್ತು ಪ್ಯಾರಾಮಿಷಿಯಮ್ಗಳು. ಮತ್ತು ಇಲ್ಲಿ ಕೆಲವೊಂದು ಇವೆಲ್ಲ ಬಿಳಿ ರಕ್ತ ಕಣಗಳು, ಇವಿಷ್ಟು. ನೆಕ್ಸ್ಟು ಇವು ಕೆಂಪು ರಕ್ತ ಕಣಗಳು, ಇದು ಕಿರುತಟ್ಟೆಗಳು. ರಕ್ತದಲ್ಲಿರೋ ಜೀವಕೋಶಗಳು, ಮನುಷ್ಯನ ರಕ್ತದಲ್ಲಿ ಕಂಡುಬರ್ತಕ್ಕಂಥ ಜೀವಕೋಶಗಳು. ಇವುಗಳು ಯಾವ್ಯಾವ ಆಕಾರ ಇದೆ? ಈ ಕೆಂಪು ರಕ್ತ ಕಣಗಳು ದುಂಡಾಕಾರದಲ್ಲಿದೆ. ಈ ಒಂದು ಮಸ್ಕ್ಯುಲಾರ್ ಅಥವಾ ಸ್ನಾಯು ಜೀವಕೋಶಗಳು ಅಂತ ಹೇಳ್ತೀವಿ, ಇವು ಕದಿರಿನ ಆಕಾರದಲ್ಲಿವೆ. ಇದು ಉದ್ದಗಿದೆ ನರಕೋಶ. ಹೌದಾ ಮಕ್ಕಳ. ಬೇರೆ ಬೇರೆ ಆಕಾರದಲ್ಲಿ ಇರ್ತವೆ ಜೀವಕೋಶಗಳು. ಯಾಕೆ ಅಂದರೆ ಆಯಾ ಭಾಗದಲ್ಲಿ ಯಾವ ಕಾರ್ಯವನ್ನು ನಿರ್ವಹಿಸಬೇಕೋ ಅದಕ್ಕನುಗುಣವಾಗಿ ಜೀವಕೋಶಗಳ ರಚನೆ ಇರುತ್ತೆ. ಜೀವಕೋಶಗಳು ಪ್ರಾಣಿ ಜೀವಕೋಶಗಳಲ್ಲಿ ಕೋಶಪೊರೆ ಮಾತ್ರ ಇರುತ್ತೆ. ಸಸ್ಯ ಜೀವಕೋಶಗಳಲ್ಲಿ ಕೋಶಪೊರೆ ಮೇಲೆ ಇನ್ನೊಂದು ಪೊರೆ ಇರುತ್ತೆ, ಅದನ್ನು ನಾವು ಕೋಶ ಭಿತ್ತಿ ಅಂತ ಕರಿತೀವಿ. ಇದು ಸಸ್ಯ ಜೀವಕೋಶದ ಆಕಾರ. ಅದರಲ್ಲಿ ಎಲ್ಲ ಇದೇ ಆಕಾರ ಇರಲ್ಲ, ಅಲ್ಲೂ ಬೇರೆ ಬೇರೆ ಥರದ ಆಕಾರದ ಜೀವಕೋಶಗಳು ಆ ಕಾರ್ಯಗಳಿಗೆ ಅನುಗುಣವಾಗಿರ್ತವೆ. ಅದೇ ಥರ ಇದು ಬ್ಯಾಕ್ಟೀರಿಯಾ. ಇದರಲ್ಲಿ ಬ್ಯಾಕ್ಟೀರಿಯಾದಲ್ಲೂ ಸಹ ಕೋಶಪೊರೆ ಮೇಲೆ ಕೋಶ ಭಿತ್ತಿ ಇರುತ್ತೆ ಮಕ್ಕಳ. ಅಂದರೆ ಜೀವಕೋಶಗಳು ಜೀವಿಗಳ ಗಾತ್ರದ ಮೇಲೆ ಅವಲಂಬಿತ ಆಗಿರಲ್ಲ, ಬಹಳ ಚಿಕ್ಕ ಗಾತ್ರದಲ್ಲಿರುತ್ತೆ. ಜೀವಕೋಶಗಳ ಗಾತ್ರ ಸೆಂಟಿಮೀಟ್ರು ಮಿಲಿಮೀಟ್ರದಲ್ಲಿರಲ್ಲ ಮಕ್ಕಳ, ಅದಕ್ಕಿಂತ ಚಿಕ್ಕ ಗಾತ್ರ, ಮೈಕ್ರಾನ್ ಗಾತ್ರ ಅಂತ ನಾವು ಕರಿತೇವೆ. ಆದರೆ ಕಣ್ಣಿಗೆ ಕಾಣಿಸ್ತಕ್ಕಂಥ ದೊಡ್ಡ ಜೀವಕೋಶ ಉಷ್ಟ್ರಪಕ್ಷಿ ಹೊಟ್ಟೆ, ಅದು 170 ಮಿಲಿಮೀಟರ್ ಇಂಟು 130 ಮಿಲಿಮೀಟರ್ ಅಳತೆಯನ್ನು ಹೊಂದಿದೆ. ಜೀವಕೋಶದಲ್ಲಿ ಎಲ್ಲ ಜೀವಿಗಳಲ್ಲಿ ಜೀವಕೋಶಗಳು ಒಂದೇ ಗಾತ್ರದಲ್ಲಿ ಇರ್ತವೆ. ದೊಡ್ಡದು ಚಿಕ್ಕದು ಹಂಗಿರಲ್ಲ. ದೊಡ್ಡ ಜೀವಿ ದೊಡ್ಡ ಗಾತ್ರ, ಚಿಕ್ಕ ಜೀವಿ ಚಿಕ್ಕ ಗಾತ್ರ ಅಂತ ಏನಿರಲ್ಲ. ಜೀವಕೋಶಗಳು ಒಂದೇ ರೀತಿ ರಚನೆಯನ್ನು ಹೊಂದಿದ್ದು ನಿರ್ದಿಷ್ಟ ಕಾರ್ಯವನ್ನು ಮಾಡತಕ್ಕಂತಹ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಏನಂತ ಕರೀತಾರೆ? ಅಂಗಾಂಶ. ಜೀವಕೋಶಗಳೆಲ್ಲ ಸೇರಿ ಅಂಗಾಂಶಗಳನ್ನು ಮಾಡ್ತವೆ, ಅಂಗಾಂಶಗಳೆಲ್ಲ ಸೇರಿ ಅಂಗವನ್ನು ಉಂಟು ಮಾಡ್ತವೆ. ಇಲ್ಲಿ ಯಾವ್ಯಾವ ರೀತಿ ಅಂಗಾಂಶಗಳಿದೆ? ಇಲ್ಲಿ ಮೂಳೆ ಅಂಗಾಂಶ ತೋರಿಸಿದ್ದಾರೆ ನೋಡಿ, ಮೂಳೆ ಅಂಗಾಂಶ. ಮೂಳೆನಲ್ಲಿರೋ ಜೀವಕೋಶಗಳೆಲ್ಲ ಒಂದೇ ರೀತಿ ರಚನೆಯನ್ನು ಹೊಂದಿರ್ತವೆ. ನರ ಅಂಗಾಂಶ, ನರಕೋಶಗಳೆಲ್ಲ ಒಂದೇ ರೀತಿ ರಚನೆಯನ್ನು ಹೊಂದಿರ್ತವೆ. ನಮ್ಮ ಚರ್ಮದಲ್ಲಿರೋ ಅಂಗಾಂಶ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ, ಅವೆಲ್ಲ ಒಂದೇ ರೀತಿ ರಚನೆ ಕಾರ್ಯವನ್ನು ಮಾಡ್ತಿರ್ತವೆ. ಅದೇ ಥರ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಸ್ನಾಯು ಅಂಗಾಂಶ, ಮಸ್ಕ್ಯುಲಾರ್. ಇವುಗಳ ರಚನೆ ಒಂದೇ ಇರುತ್ತೆ. ಇದು ಚರ್ಮದ ರಚನೆ ಇದಕ್ಕೆ ತೋರಿಸ್ತಾರೆ. ಆ್ಯಕ್ಚುಲಿ ಚರ್ಮದ ರಚನೆ ತೋರಿಸ್ತಾ ಇದ್ದಾರೆ. ಈ ರೀತಿ ಜೀವಕೋಶಗಳು ಆಯಾ ಭಾಗಗಳಿಗೆ ಅನುಗುಣವಾಗಿ ರಚನೆಯನ್ನು ಹೊಂದಿರ್ತವೆ. ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಕ್ಕಂಥ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂದರೆ ಜೀವಕೋಶಗಳೆಲ್ಲ ಸೇರಿ ಅಂಗಾಂಶಗಳನ್ನು ರೂಪಿಸ್ತವೆ. ಈ ಅಂಗಾಂಶಗಳೆಲ್ಲ ಅಂಗಗಳಲ್ಲಿರ್ತವೆ. ಒಂದು ಬೆರಳಲ್ಲಿ ಅಥವಾ ಒಂದು ತಲೆ, ಹಿಂಗೇನಾದರೂ ಒಂದು ದೇಹದ ಯಾವುದೇ ಒಂದು ಭಾಗನ ನಾವು ತೆಗೆದುಕೊಂಡ್ರೆ ಎಲ್ಲ ಅಂಗಾಂಶಗಳು ಕಂಡುಬರ್ತವೆ. ಆಯ್ತಾ? ಜೀವಕೋಶದಲ್ಲಿರುವ ಭಾಗಗಳು ಮುಖ್ಯವಾಗಿ ನಮಗೆ ಕಂಡುಬರ್ತಕ್ಕಂಥ ಭಾಗಗಳು ಕೋಶಪೊರೆ, ಕೋಶದ್ರವ್ಯ, ಕೋಶ ಕೇಂದ್ರ. ಇದರಲ್ಲಿ ನಾವು ಕಳೆದ ತರಗತಿಯಲ್ಲಿ ಕೋಶಪೊರೆ ಬಗ್ಗೆ ಮಾತ್ರ ಹೇಳ್ಕೊಂಡಿದ್ವಿ, ಕೋಶಪೊರೆ ಬಗ್ಗೆ ಮಾತ್ರ ತಿಳ್ಕೊಂಡಿದ್ವಿ. ಈ ಬಾರಿ ನಮಗೆ ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯದ ಬಗ್ಗೆ ನೀವು ತಿಳ್ಕೊತೀರಾ. ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯದ ಬಗ್ಗೆ ಕಳೆದ ತರಗತಿಯಲ್ಲಿ ಕೋಶಪೊರೆ ಬಗ್ಗೆ ತಿಳ್ಕೊಂಡಿದ್ರಿ. ಕೋಶಪೊರೆ ಬಗ್ಗೆ ಏನೇನು ತಿಳ್ಕೊಂಡಿದ್ರಿ ಅಂತ ನೋಡಿ ಒಂದು ಸರಿ ಪುನರ್ಮನನ ಮಾಡೋಣ. ಕೋಶಪೊರೆ ಅಂದರೆ ಈ ಕೋಶಪೊರೆ ಇದೆಯಲ್ಲ, ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರೀತಾರೆ. ಕನ್ನಡದಲ್ಲಿ ಕೋಶಪೊರೆ, ಇಂಗ್ಲೀಷ್ನಲ್ಲಿ ಪ್ಲಾಸ್ಮಾ ಮೆಂಬ್ರೇನ್. ಇದು ಆ ಜೀವಕೋಶಕ್ಕೆ ಆಕಾರ ಕೊಡುತ್ತೆ. ಆ ಕೋಶ ದ್ರವ್ಯ, ಕೋಶ ಕೇಂದ್ರ
ಇವುಗಳನ್ನು ಸುತ್ತುವರೆದಿರುತ್ತೆ. ಚರ್ಮ ಹೆಂಗೆ ನಮ್ಮ ದೇಹದ ಸುತ್ತ ಆವರಿಸಿದ್ರೆ ಹಂಗೆ ಜೀವಕೋಶ ಪೂರ್ಣವಾಗಿ ಆ ಕೋಶ ಕೇಂದ್ರ ಮತ್ತು ಕೋಶದ್ರವ್ಯಗಳಿಂದ ಆವೃತ್ತಾಗಿರುತ್ತೆ. ಆಮೇಲೆ ಒಂದು ಜೀವಕೋಶ ಮತ್ತೊಂದು ಜೀವಕೋಶವನ್ನು ಪ್ರತ್ಯೇಕಿಸೋದಕ್ಕೆ ಈ ಕೋಶ ಪೊರೆ ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡುತ್ತೆ. ಈ ಕೋಶ ಪೊರೆನಲ್ಲಿ ಸೂಕ್ಷ್ಮ ರಂಧ್ರಗಳಿರ್ತವೆ. ಒಳಗೆ ಬರೋದು ಹೊರ ಹೋಗುವಂಥ ವಸ್ತುಗಳನ್ನು ಆ ಚಲನೆಗೆ ಅನುವು ಮಾಡಿಕೊಡುತ್ತೆ. ಗೊತ್ತಾಯ್ತಾ? ಈ ಕೋಶ ಪೊರೆ. ಈರುಳ್ಳಿನಲ್ಲಿರ್ತಕ್ಕಂಥ ಜೀವಕೋಶ, ಅದರಲ್ಲಿ ಕೋಶ ಭಿತ್ತಿನೂ ಇರುತ್ತೆ. ಇದೆ ನೋಡಿ. ಪ್ರತಿಯೊಂದು ಜೀವಕೋಶಗಳು, ಕೋಶ ಕೇಂದ್ರ, ಕೋಶ ಪೊರೆ, ಕೋಶದ್ರವ್ಯ, ಈರುಳ್ಳಿನಲ್ಲಿ ಕಂಡುಬರ್ತಕ್ಕಂತಹ ಒಂದು ಜೀವಕೋಶಗಳ ಚಿತ್ರಣ. ಕೋಶ ಪೊರೆಯು ಜೀವಕೋಶಕ್ಕೆ ಆಕಾರ ಕೊಡುತ್ತೆ. ನಾನು ಮುಂಚೆನೇ ಹೇಳಿದ್ನಲ್ಲ. ಸಸ್ಯ ಜೀವಕೋಶಗಳಲ್ಲಿ ಕೋಶ ಪೊರೆ ಜೊತೆಗೆ ಕೋಶ ಭಿತ್ತಿ ಇರುತ್ತೆ. ಇಷ್ಟು ವಿಷಯಗಳನ್ನು ನೀವು ಕಳೆದ ತರಗತಿಯಲ್ಲಿ ಕಲ್ತಿದ್ರಿ ಮಕ್ಕಳು. ಕೋಶ ಪೊರೆ ಯಾಕೆ ಬೇಕು ಸಸ್ಯ ಜೀವಕೋಶಗಳಿಗೆ ಅಂದರೆ, ಅವು ಅಧಿಕವಾದ ಉಷ್ಣತೆ ಇರ್ಬೋದು, ಕಡಿಮೆ ಉಷ್ಣತೆ ಇರ್ಬೋದು, ಗಾಳಿ ಅಧಿಕ ಇರ್ಬೋದು, ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆಗಿರ್ಬೋದು. ಈ ರೀತಿ ಅನೇಕ ಏರಿಳಿತಗಳನ್ನು, ಉಷ್ಣತೆ, ಗಾಳಿ, ತೇವಾಂಶ ಇವುಗಳ ಏರಿಳಿತಗಳನ್ನು ಸಹಿಸಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಈ ಕೋಶ ಭಿತ್ತಿ ಅವುಗಳಿಗೆ ಪ್ರಾಕೃತಿಕವಾಗಿರ್ತಕ್ಕಂಥ ಒಂದು ರಕ್ಷಣೆ ಅಂತ ನಾವು ಅಂದ್ಕೋಬೋದು. ಅವುಗಳು ಸಸ್ಯಗಳು ನಿಮಗೆಲ್ಲ ಗೊತ್ತು, ಚಲಿಸಲ್ಲ. ಈ ಕಡೆ ಬಿಸಿಲಿದೆ, ಈ ಕಡೆ ನೆರಳಿದೆ ಅಂತ ನಾವು ಹೋಗ್ತಿರ್ತೀವಿ. ಆ ರೀತಿ ಇವುಗಳಿಗೆ ಚಲಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ಅದು ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ಒಂದು ರಕ್ಷಣೆ, ಕೋಶ ಭಿತ್ತಿ. ಇಷ್ಟು ವಿಷಯಗಳನ್ನು ನಾವು ಕಲ್ತಿದ್ವಿ. ಇಷ್ಟು ವಿಷಯಗಳನ್ನು ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಈಗೇನು ಕಲಿತೀರಾ? ಈಗ ನೀವು ಜೀವಕೋಶದಲ್ಲಿರೋ ಭಾಗಗಳಿದಾವಲ್ಲ, ಕೋಶ ಪೊರೆ ಬಗ್ಗೆ ತಿಳ್ಕೊಂಡಾಯಿತು. ಈಗ ಕೋಶದ್ರವ್ಯ ಮತ್ತು ಕೋಶ ಕೇಂದ್ರ, ಇವೆರಡು ವಿಷಯಗಳನ್ನು ನೀವು ತಿಳ್ಕೊತೀರ. ಗೊತ್ತಾಯ್ತಾ ಮಕ್ಕಳ? ಅಷ್ಟೇ ಇರೋದು? ಬೇರೆ ಇದಾವಲ್ಲ, ಇನ್ನು ಬೇರೆ ಇದ್ದಾವೆ. ಯಾವ್ಯಾವುದಿದೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ, ಮೈಟೋಕಾಂಡ್ರಿಯಾ ಇದೆ, ಗಾಲ್ಗಿ ಬಾಡೀಸ್ ಇದೆ, ಲೈಸೋಸೋಮ್ಸ್ಗಳಿದೆ, ರೈಬೋಸೋಮ್ಸ್ಗಳಿದೆ ಅಲ್ವಾ, ವ್ಯಾಕ್ಯೂಲ್ಸ್ ರಸದಾನಿಗಳಿದೆ. ಇವು ವಿಷಯಗಳ ಬಗ್ಗೆ ನೀವು ಮುಂದಿನ ಒಂದು ತರಗತಿನಲ್ಲಿ ತಿಳ್ಕೊತೀರ, 9ನೇ ತರಗತಿನಲ್ಲಿ. ಬಟ್ ಈ ವರ್ಷ ನಿಮಗಿಟ್ಟಿರ್ತಕ್ಕಂತಹ ವಿಷಯ ಜೀವಕೋಶದಲ್ಲಿ ಪ್ರಮುಖವಾಗಿ ಕಂಡುಬರ್ತಕ್ಕಂಥ ಕೋಶ ಪೊರೆ, ಕೋಶದ್ರವ್ಯ ಮತ್ತು ಕೋಶ ಕೇಂದ್ರ, ಈ ಮೂರು ವಿಷಯಗಳ ಬಗ್ಗೆ ಮಾತ್ರ ಹೇಳಿದ್ದಾರೆ. ಗೊತ್ತಾಯ್ತಾ? ಕೋಶದ್ರವ್ಯ, ಇದನ್ನು ಸೈಟೋಪ್ಲಾಸಮ್ ಅಂತಲೂ ಕರೀತಾರೆ. ಇದೆಲ್ಲ ಕೋಶದ್ರವ್ಯ ಮಕ್ಕಳು. ಇದಿಷ್ಟು ಇದು ವೈಟ್ ಕಾಣಿಸ್ತಿದ್ದಿಲ್ಲ, ಇದು ಮಾತ್ರ ಕೋಶ ಪೊರೆ. ಅರ್ಥ ಆಯ್ತಾ? ಮತ್ತು ಈ ಕಲರ್, ಆರೆಂಜ್ ಕಲರ್ ಕಾಣಿಸುತ್ತಲ್ಲ, ಇದು ಕೋಶ ಕೇಂದ್ರ. ಗೊತ್ತಾಗಿದೆಯಲ್ಲ ನಿಮಗೆಲ್ಲ? ಈ ಕೋಶದ್ರವ್ಯ ಇದೆಯಲ್ಲ, ಈ ಕೋಶದ್ರವ್ಯ ಇದು ಕೋಶ ಪೊರೆ, ಕೋಶ ಕೇಂದ್ರ ಇವುಗಳ ನಡುವೆ ಕಂಡುಬರ್ತಕ್ಕಂಥ ಲೋಳೆಯಂತಹ ಪದಾರ್ಥ. ಈ ಕೋಶ ಪೊರೆ ಇದೆಯಲ್ಲ, ಈ ಕೋಶ ಪೊರೆ ಮತ್ತು ಕೋಶ ಕೇಂದ್ರ ಇವುಗಳ ಮಧ್ಯೆ ಕಂಡುಬರ್ತಕ್ಕಂಥದ್ದೇ ಕೋಶದ್ರವ್ಯ. ಅದು ಲೋಳೆ ಥರ ಇರುತ್ತಂತೆ. ಜೀವಕೋಶನೇ ಕಣ್ಣಿಗೆ ಕಾಣಿಸಲ್ಲ. ಯಾರು ಮುಟ್ಟು ನೋಡಿದ್ದಾರೆ ಲೋಳೆ ಥರ ಇರುತ್ತೆ ಅಂತ ಅನಿಸುತ್ತಲ್ವಾ ಮಕ್ಕಳ? ಆದರೆ ಅದು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ, ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಅವಳ ರಚನೆ ಗೊತ್ತಾಗುತ್ತೆ. ಈ ಕೋಶ ಕೇಂದ್ರದಲ್ಲಿ ಇವೇನು ಕಂಡುಬರ್ತಾವಲ್ಲ, ಪುಟ್ಟ ಭಾಗಗಳು, ಇವು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪಲ್ಲಿ ಮಾತ್ರ ಕಾಣಿಸೋದು. ಸಾಮಾನ್ಯ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಕಾಣಿಸಲ್ಲ. ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಮಾತ್ರ ಕಾಣಿಸ್ತವೆ. ಈ ಜೀವಕೋಶದಲ್ಲಿರ್ತಕ್ಕಂತಹ ಕೋಶ ಕೇಂದ್ರದಲ್ಲಿ ಕಂಡುಬರ್ತಕ್ಕಂತಹ ಈ ಘಟಕಗಳಿದಾವಲ್ಲ, ಇವುಗಳನ್ನು ಕಣದಂಗಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಕಣದಂಗಗಳು. ಹಾಗಾದರೆ ಯಾವ ಕಣದಂಗಗಳು? ಆ ಕಣದಂಗಗಳು ಯಾವ ಅಂತ ನೀವು ಹೆಸರಿಸ್ತೀರಾ? ಯಾವ್ದು ಹೇಳಿ? ನಿಮಗೆ ನೆನ್ನೆಯಿಂದನೂ ಹೇಳ್ತಾ ಇದ್ದೀನಿ, ನಾನು ಕಳೆದ ತರಗತಿಯಿಂದನೂ ಹೇಳ್ತಾ ಇದ್ದೀನಿ. ಈಗಲೂ ಮತ್ತೊಂದು ಸರಿ ಅವುಗಳನ್ನು ಜ್ಞಾಪಕ ಮಾಡಿದೆ. ಕಣದಂಗಗಳು ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ರೈಬೋಸೋಮ್ಸ್ಗಳು, ಲೈಸೋಸೋಮ್ಸ್ಗಳು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸೆಂಟ್ರಿಯೋಲ್ಗಳು. ನೋಡಿ,
ಇದು ಮೈಟೋಕಾಂಡ್ರಿಯಾ. ಹಾಂ, ನೋಡಿ ಇಲ್ಲಿ ಎಂಡೋಸೋಮ್ಸ್ ಅಂತ ಇನ್ನೊಂದಿದೆ ನೋಡಿ. ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮೇ, ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ಎಲ್ಲ ಮೈಟೋಕಾಂಡ್ರಿಯಾ. ಇದು ಸೆಂಟ್ರಿಯೋಲ್ಗಳು, ಇದು ಲೈಸೋಸೋಮ್ಸ್ಗಳು. ಚಿಕ್ಕ 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 ರೆಡ್ ಕಲರ್ ಇದೆಯಲ್ಲ, ಇದು ರೈಬೋಸೋಮ್ಸ್ಗಳು. ಗೊತ್ತಾಯ್ತಾ? ಲೈಸೋಸೋಮ್ಸು, ರೈಬೋಸೋಮ್ಸು. ರಸದಾನಿಗಳು ಇದಾವೆ. ಇದಷ್ಟೇ ಕ್ಲೋರೋಪ್ಲಾಸ್ಟ್ ಅಂತಕ್ಕಂತಹ ಒಂದು ಕಣದಂಗ ಸಸ್ಯ ಜೀವಕೋಶಗಳಲ್ಲಿ ಕಂಡುಬರುತ್ತೆ. ಗೊತ್ತಾಯ್ತಾ? ಇದು ಕೋಶ ಕೇಂದ್ರ. ಎಸ್, ಫಸ್ಟು ಕೋಶ ಕೇಂದ್ರದ ಬಗ್ಗೆ ನೋಡೋಣ. ನೋಡಿ, ಈ ಕೋಶ ಕೇಂದ್ರ ಸಪ್ರೇಟಾಗಿ ತೋರಿಸಿದ್ದಾರೆ. ಇದು ಕೋಶ ಕೇಂದ್ರ ಪೊರೆ, ಡಬಲ್ ಲೇಯರ್, 2 ಪದರಗಳಿಂದ ಆವೃತ್ತಾಗಿದೆ ನೋಡಿ. ಅದರ ಮಧ್ಯೆ ಸ್ಥಳಾವಕಾಶ ಇದೆ. ಇದನ್ನು ಕೋಶ ಕೇಂದ್ರದ ರಂಧ್ರ, ನ್ಯೂಕ್ಲಿಯರ್ ಪೋರ್, ಕೋಶ ಕೇಂದ್ರ ಪೊರೆನಲ್ಲಿ ಕಂಡುಬರ್ತಕ್ಕಂಥ ರಂಧ್ರ. ಆ ಕೋಶ ದ್ರವ್ಯದಿಂದ ಬಂದಿರತಕ್ಕಂಥ ವಸ್ತುಗಳು ಕೋಶ ಕೇಂದ್ರದೊಳಗೆ ಹೋಗ್ಬೇಕಲ್ವಾ? ಜೀವಕೋಶದಲ್ಲಿ ಬಂದಿರತಕ್ಕಂಥ ವಸ್ತುಗಳು ಕೋಶ ಕೇಂದ್ರದೊಳಗೆ ಹೋಗ್ಬೇಕಲ್ಲ, ಅದಕ್ಕೆ ಇವುಗಳನ್ನು ನ್ಯೂಕ್ಲಿಯರ್ ಪೋರ್ ಅಂದರೆ ರಂಧ್ರಗಳು, ಕೋಶ ಕೇಂದ್ರ ರಂಧ್ರಗಳು. ಗೊತ್ತಾಯ್ತಾ? ನೋಡಿ, ಕೋಶ ಕೇಂದ್ರ ರಚನೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ನೀವು ಈ ಕೋಶ ಕೇಂದ್ರ ರಚನೆನ ಬರ್ಕೋಬೇಕು. ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್, ಕೋಶ ಕೇಂದ್ರ ರಚನೆ. ಇದು ಕಿರುಕೋಶ ಕೇಂದ್ರ, ಇದು ಕೋಶ ಕೇಂದ್ರ ಪೊರೆ, ನ್ಯೂಕ್ಲಿಯರ್ ಮೆಂಬ್ರೇನ್. ಇಲ್ಲೆಲ್ಲ ಕೋಶ ದ್ರವ್ಯ ಹೆಂಗಿರುತ್ತೋ ಹಂಗೆ ಕೋಶ ದ್ರವ್ಯ ಅಥವಾ ಸೈಟೋಪ್ಲಾಸಮ್ ಹೆಂಗಿರುತ್ತೋ ಇಲ್ಲಿ ಕೋಶ ಕೇಂದ್ರದೊಳಗೂ ಸಹ ಆ ರೀತಿ ದ್ರವ ಪದಾರ್ಥ ಇರುತ್ತೆ. ಅದನ್ನು ಕ್ಯಾರಿಯೋಪ್ಲಾಸ್ಮಾ ಅಥವಾ ನ್ಯೂಕ್ಲಿಯೋಪ್ಲಾಸ್ಮಾ, ಕೋಶ ಕೇಂದ್ರ ರಸ ಅಂತ ಕರೀತಾರೆ. ಕೋಶ ಕೇಂದ್ರ ರಸ. ಆ ರಸದೊಳಗೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕಾಣಿಸ್ತಿದೆಯಲ್ವಾ ನಿಮಗೆ, ಪಿಂಕ್ ಕಲರ್, ಅದು ಕ್ರೊಮ್ಯಾಟಿನ್ ಅಂತಾರೆ. ಕ್ರೊಮ್ಯಾಟಿನ್ ಅಂದರೆ ವರ್ಣತಂತುಗಳು. ಅದರಲ್ಲಿ ಒಂದೇ ಲೈಟ್ ಕಲರ್ ಕಾಣಿಸ್ತಿದೆಯಲ್ಲ, ಇದು mRNA, RNA, ರೈಬೋಸ್ ನ್ಯೂಕ್ಲಿಕ್ ಆಮ್ಲ. ಈ ಕ್ರೊಮ್ಯಾಟಿನ್ ಅಥವಾ ವರ್ಣತಂತುಗಳು ಅಂತ ಇವುಗಳನ್ನು ಕರೀತಾರೆ. ಆಯ್ತಾ? ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ER ಅಂತಿದೆಯಲ್ಲ, ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇನ್ನೊಂದು ಈ ಒಂದು ಜೀವಕೋಶದಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದಕ್ಕೆ ಸಂಪರ್ಕವನ್ನು ಹೊಂದಿರುತ್ತೆ. ಯಾಕೆಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು ಆ ಜೀವಕೋಶದಲ್ಲಿರ್ತಕ್ಕಂಥ ವಸ್ತುಗಳನ್ನು ಬೇರೆ ಎಲ್ಲ ಕಡೆಗೂ ಸಾಗಾಣಿಕೆ ಮಾಡ್ತಕ್ಕಂಥದ್ದು, ಆಂತರಿಕ ಆಧಾರವನ್ನು ಕೊಡುತ್ತೆ. ಅದ್ರ ಬಗ್ಗೆ ನೀವು ಮುಂದಿನ ತರಗತಿಯಲ್ಲಿ ತಿರುಗ್ತೀರಾ. ಈಗ ಜಸ್ಟ್ ಇಲ್ಲಿ ER ಅಂದರೆ ಏನಪ್ಪ ಅನ್ನೋದಕ್ಕೆ ನಿಮ್ಗೆ ಹೇಳಿದೆ. ER ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಇವು ರೈಬೋಸೋಮ್ಸ್ಗಳಿದ್ದಾವೆ. ಇದನ್ನು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ ಅಂತ ಹೇಳಿದೆ. ನಿಮಗೆ ನೆನಪಿದೆಯಾ? ಓಕೆ, ಅರ್ಥ ಆಯ್ತಾ? ಕೋಶ ಕೇಂದ್ರ ಕ್ರೋಮೋಸೋಮ್ಸ್ ಅಂತ ಕರೀತಾರೆ ನೋಡಿ. ಇದರ ಜೊತೆಗೆ ಕೋಶ ಕೇಂದ್ರದ ಒಳಗೆ ಗೋಳಾಕಾರದ ರಚನೆಯೊಂದನ್ನು ನೋಡಬಹುದು. ಇದನ್ನು ಕಿರುಕೋಶ ಕೇಂದ್ರ ಅಂತ ಕರಿತೀವಿ. ಇದರ ಜೊತೆಗೆ ಕೋಶ ಕೇಂದ್ರವು ದಾರದಂಥ ಎಳೆಗಳ ರಚನೆಗಳನ್ನು ಒಳಗೊಂಡಿದೆ. ಅದನ್ನು ವರ್ಣತಂತುಗಳು, ಗೊತ್ತಾಯ್ತಾ? ಕ್ರೋಮೋಸೋಮ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಗೊತ್ತಾಯ್ತಾ? ಈ ಕ್ರೋಮೋಸೋಮ್ಸ್ಗಳು ಅಥವಾ ವರ್ಣತಂತುಗಳು ಏನು ಕೆಲಸ ಮಾಡ್ತವೆ? ಇದೇನಪ್ಪ ಅಂದರೆ ಇದನ್ನು ಸಹ ಕೋಶ ಕೇಂದ್ರನೇ. ಇದನ್ನು ಬೇರೆ ಕಲರಲ್ಲಿ ತೋರಿಸಿದ್ದಾರೆ ಅಷ್ಟೇ ನಿಮಗೆ. ಇವು ಕ್ರೊಮ್ಯಾಟಿನ್ ನೆಟ್ವರ್ಕ್. ಇವೆಲ್ಲ ಒಂದು ಕೋಶ ವಿಭಜನೆ ಸಮಯದಲ್ಲಿ ಈ ಕ್ರೊಮ್ಯಾಟಿನ್ ಅಥವಾ ವರ್ಣತಂತುಗಳು ಏನಾಗ್ತಾವಪ್ಪ ಅಂದರೆ ಈ ಥರ ಎಳೆ ಆಗ್ತವೆ. ಸಣ್ಣ ಸಣ್ಣ ಪಿಂಕ್ ಕಲರ್, ಲೈಟ್ ಕಲರ್ ತೋರಿಸಿದ್ದಾರೆ ನೋಡಿ, ರೆಡ್ಗಿಂತ ಡಾರ್ಕ್ ಪಿಂಕ್. ಈ ಥರ ಎಳೆಯಾಗಿ ತುಂಡಿಸ್ತಾವೆ, ತುಂಡು ಆಗ್ತಾವಲ್ಲ, ಇವುಗಳನ್ನ ವರ್ಣತಂತುಗಳು ಅಂತ ನಾವು ಕರಿತೀವಿ. ದಪ್ಪ ಆಗ್ತವೆ, ಗಿಡ್ಡ ಆಗ್ತವೆ, ದಪ್ಪ ಆಗ್ತವೆ. ತೆಳ್ಳಗಿರೋವೆಲ್ಲ ದಪ್ಪ ಆಗ್ತವೆ, ಗಿಡ್ಡ ಆಗ್ತವೆ. ಇವುಗಳು ವರ್ಣತಂತುಗಳು. ಈ ವರ್ಣತಂತುಗಳು ಏನು ಕೆಲಸ ಮಾಡ್ತವೆ? ಇವುಗಳು ಅನುವಂಶೀಯ ಪಾತ್ರದ ಜೊತೆಗೆ ಕೋಶ ಕೇಂದ್ರವು ಜೀವದ ಚಟುವಟಿಕೆಗಳ ನಿಯಂತ್ರಕ ಕೇಂದ್ರವಾಗಿ ವರ್ತಿಸುತ್ತದೆ. ಕೋಶ ಕೇಂದ್ರದನ್ನೇ ಹೇಳ್ಬಿಟ್ಟಿದ್ದಾರೆ ಪೂರ್ತಿ. ಅಂದರೆ ಇದರಲ್ಲಿ ಅನುವಂಶೀಯತೆಯ ಪಾತ್ರದ ಜೊತೆಗೆ, ಅನುವಂಶೀಯ ಪಾತ್ರ ಅಂದರೆ ಈ ವರ್ಣತಂತುಗಳು ಅನುವಂಶೀಯ ಲಕ್ಷಣಗಳನ್ನು ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ವರ್ಗಾವಣೆ ಮಾಡ್ತವೆ. ಏನಂಗಂದರೆ ಈಗ ಯಾವುದಾದ್ರೂ ನಿಮ್ಮ ಸುತ್ತಮುತ್ತ ಬೆಕ್ಕು, ನಾಯಿ, ಮನುಷ್ಯ, ಹಸು ಈ ರೀತಿ ಯಾವುದಾದ್ರು ಹೊಸ ಜೀವಿ ಬಂತು ಅಂದರೆ
ಹೊಸ ಜೀವಿ ಬಂದ ತಕ್ಷಣ ಎಲ್ರಿಗೂ ಒಂದು ರೀತಿ ತುಂಬ ಖುಷಿ ಆಗ್ತದೆ ಆ ಹೊಸ ಜೀವಿ ನೋಡೋಕ್ಕೆ. ಯಾಕೆಂದರೆ ಪುಟ್ಟ ಪುಟ್ಟಾಗಿ ಮುದ್ದಾಗಿರ್ತಾವೆ ಜೀವಿಗಳು, ಹೌದಾ? ಅದನ್ನು ನೋಡಿದ ತಕ್ಷಣ ಎಲ್ಲರೂ ಏನು ಹೇಳ್ತಾರೆ, ತಕ್ಷಣ ಆ ಒಂದು ಪುಟ್ಟ ಜೀವಿ, ಈ ತಾಯಿ ಜೀವಿ ಹೇಗಿರುತ್ತೆ ಪುಟ್ಟ ಜೀವಿಗಿಂತ, ಪುಟ್ಟ ಜೀವಿ ಮತ್ತು ತಾಯಿ ಜೀವಿ ಎರಡನ್ನೂ ಹೋಲಿಕೆ ಮಾಡ್ತಾರೆ. ನಿಮ್ಮ ಮನೇಲಿ ಏನಾದರೂ ಒಂದು ಹೊಸ ಪಾಪು ಬಂತು ಅಂದ ತಕ್ಷಣ ಆ ಪಾಪು ಬಗ್ಗೆ ಎಲ್ಲರೂ ಕಮೆಂಟ್ಸ್ ಮಾಡ್ತಾರೆ. ಏನಂತ, ಹೆಂಗಿದೆ ಪಾಪು, ಯಾರಂಗಿದೆ ಅಂತ. ಅವ್ರ ಅಪ್ಪನಂಗಿದೆಯಾ, ಅವ್ರ ಅಮ್ಮನಂಗಿದೆಯಾ ಅಲ್ವಾ? ಅವ್ರ ಅಪ್ಪನಂಗೆ ಎತ್ತರ ಇದೇನೋ ಇದೆ ಅದು ನೋಡೋಕ್ಕೆ, ಅವ್ರ ಅಪ್ಪನಂಗೆ ಮುಖಚರ್ಯ, ಆದರೆ ಬಣ್ಣ ಅವ್ರ ಅಮ್ಮನ ಬಂದೈತೆ. ಆವಾಗ ಚೆನ್ನಾಗಿ ತಗೋ ಅಂತ ಅನ್ನೋದು. ಇಲ್ಲ ಅಂದರೆ ಅವ್ರ ಅಮ್ಮನಂಗೆ ಒಂದು ಸ್ವಲ್ಪ ಮುಖಚರ್ಯ, ಅವ್ರ ಅಪ್ಪನಂಗೆ ಬಣ್ಣ ಬಂದಿದೆ. ಆಮೇಲೆ ಇದೆರಡು ಅವ್ರ ಅಪ್ಪ ಅಮ್ಮನ ಇಬ್ಬರು ಇಲ್ಲಪ್ಪ, ಅವ್ರ ಅಜ್ಜಿದ್ಲ ಆ ಥರ, ಅವ್ರ ಅಜ್ಜಿ ಇದ್ರು ಆ ಥರ. ಈ ರೀತಿ ವಂಶ ಪಾರಂಪರ್ಯವಾಗಿರ್ತಕ್ಕಂತಹ ಒಂದು ಪೀಳಿಗೆಯನ್ನು ಏನು ಮಾಡ್ತಾರೆ ಅಂದರೆ ಹೋಲಿಸ್ತಾರೆ. ಆ ಹೋಲಿಕೆ ಗುಣಗಳು ಬರೋದು ಸಾಮಾನ್ಯವಾಗಿ ಇವನು ಯಾರ ರಕ್ತ ಹಂಚ್ಕೊಂಡು ಇವ್ರ ಅಪ್ಪನ ರಕ್ತ ಹಂಚ್ಕೊಂಡು ಉಟ್ಕೊಂಡೇ ನೋಡು ಅವ್ರ ಅಪ್ಪನಂಗೆ ಅಂತಾರೆ. ಒಳ್ಳೆಯದು ಕೆಟ್ಟದ್ದು ಎಲ್ಲ ಕ್ಯಾರೆಕ್ಟರ್ಸ್ಗಳು. ಆದರೆ ರಕ್ತ ಅಲ್ಲ ಮಕ್ಕಳ, ಇದು ಅನುವಂಶೀಯ ಲಕ್ಷಣಗಳನ್ನು ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ವರ್ಗಾವಣೆ ಮಾಡ್ತಕ್ಕಂಥವು ಈ ಘಟಕಗಳು, ವರ್ಣತಂತುಗಳು. ಆ ವರ್ಣತಂತುಗಳಲ್ಲಿ ಸಣ್ಣ 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 ಘಟಕಗಳಿರುತ್ತೆ, ಅವುಗಳನ್ನು ಜೀನ್ಗಳು ಅಂತ ಹೇಳ್ತಾರೆ. ನೀವೆಲ್ಲ ಟಿ ವಿನಲ್ಲಿ ಪ್ರೋಗ್ರಾಮ್ ನೋಡ್ತೀರಲ್ಲ, ಜಿ ಟಿ ವಿನಲ್ಲಿ ಬರೋದು, ಇವಾಗ ಬರ್ತಾ ಇಲ್ಲ ಜೀನ್ಸ್ ಪ್ರೋಗ್ರಾಮ್ ಅಂತ. ಅದೇನು ಜೀನ್ಸ್ ಪ್ರೋಗ್ರಾಮಲ್ಲಿ ಏನು ಬರುತ್ತೆ ನೆನಪಾಗ್ತಿದೆಯಾ? ಒಬ್ಬರು ಮಗುದ ಚಿತ್ರ ತೋರಿಸ್ತಾರೆ, 4-5 ಜನ ತಾಯಂದ್ರ ಚಿತ್ರ ತೋರಿಸ್ತಾರೆ. ಈ ಮಗುವಿನ ತಾಯಿ ಯಾರು ಅಂತ. ಇಲ್ಲಾಂದರೆ 4-5 ಜನ ಮಕ್ಕಳನ್ನು ತೋರಿಸ್ಬಿಟ್ಟು ಈ ತಾಯಿಯ ಮಗು ಯಾವುದು ಅಂತ. ಇದಕ್ಕೆ ಕಾರಣ ಆ ಜೀನ್ಗಳು ಯಾವ ರೀತಿ ಈ ಒಂದು ಘಟಕಗಳನ್ನು ಅನುವಂಶೀಯವಾಗಿ ವರ್ಗಾವಣೆ ಮಾಡ್ತವೆ. ಅನುವಂಶೀಯ ಘಟಕಗಳು ಕಣ್ಣು, ಕಿವಿ, ಮೂಗು, ಗದ್ದ, ಬಾಯಿ ಎಲ್ಲ ಬರ್ತವೆ ಮಕ್ಕಳ. ಕೈ, ಕಾಲುಗಳು, ಕಲರ್, ಕೂದಲುಗಳು, ಈ ರೀತಿ ಅನೇಕ ಅನುವಂಶೀಯ ಘಟಕಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಒಂದು ವರ್ಣತಂತುಗಳು ಲಕ್ಷಣಗಳನ್ನು ವರ್ಗಾವಣೆ ಮಾಡ್ತಕ್ಕಂಥವು. ಅರ್ಥ ಆಯ್ತಾ? ಈ ಜೀವಕೋಶಗಳಲ್ಲಿ ಕಂಡುಬರ್ತಕ್ಕಂತಹ ಎಲ್ಲ ಘಟಕಗಳನ್ನು ನಾವು ಪ್ರೋಟೋಪ್ಲಾಸಮ್ ಎನ್ನುತ್ತೇವೆ. ಗೊತ್ತಾಯ್ತಾ? ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರಗಳನ್ನು ಒಳಗೊಂಡಿದೆ. ಪ್ರೋಟೋಪ್ಲಾಸಮನ್ನು ಜೀವಕೋಶದ ಜೀವಂತ ಪದಾರ್ಥ ಅಂತ ಕರಿತೀವಿ. ಕೋಶ ಕೇಂದ್ರದಲ್ಲಿರೋದು ಕ್ಯಾರಿಯೋಪ್ಲಾಸಮ್ಮು, ಅದು ಸೈಟೋಪ್ಲಾಸಮ್. ಕೋಶ ಕೇಂದ್ರದ ಕೇಂದ್ರ ಪೊರೆಯಿಂದ ಮತ್ತು ಕೋಶ ಪೊರೆಯ ಮಧ್ಯೆ ಬರ್ತಕ್ಕಂಥದ್ದು ಸೈಟೋಪ್ಲಾಸಮ್. ಒಟ್ಟಾಗಿ ಎಲ್ಲವನ್ನು ಒಟ್ಟಾಗಿ ನಾವು ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಮತ್ತು ಕೋಶಕೇಂದ್ರದ ಕೋಶಕೇಂದ್ರ ಇನ್ನೇನು ಕೆಲಸ ಮಾಡುತ್ತೆ ಅಂದರೆ ಇದು ಒಂದು ರೀತಿ ಕಂಟ್ರೋಲರ್. ಏನು ಕಂಟ್ರೋಲರ್ ಅಂದರೆ ನಿಯಂತ್ರಕವಾಗಿ ಕೆಲಸ ಮಾಡುತ್ತೆ. ಈಗ ಒಂದು ದೊಡ್ಡ ಫ್ಯಾಕ್ಟ್ರಿ ಇರುತ್ತಪ್ಪ, ಎಲ್ಲಾರು ಒಂದು ಕಡೆ ಬೆಂಕಿ ಎತ್ಕೊಂಡ್ಬಿಡುತ್ತೆ, ಅಲ್ಲಿ ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಅವಾಗೇನು ಮಾಡ್ತಾರೆ, ಆ ಫ್ಯಾಕ್ಟ್ರಿನಲ್ಲಿ ಕಂಟ್ರೋಲ್ ರೂಮ್ ಅಂತ ಇರುತ್ತೆ. ಆ ಕಂಟ್ರೋಲ್ ರೂಮಿಗೆ ಹೋಗಿ ಅಲ್ಲಿ ಇರೋ ಮಿಷಿನ್ಗಳನ್ನು ಆಫ್ ಮಾಡ್ತಾರೆ. ಅಂದರೆ ಕಂಟ್ರೋಲರ್ ಅಂದರೆ ಅದು ನಿಯಂತ್ರಣ ಮಾಡುತ್ತೆ, ಇಡೀ ಫ್ಯಾಕ್ಟ್ರಿನ ನಿಯಂತ್ರಣ ಮಾಡ್ತಕ್ಕಂಥದ್ದು. ಆ ರೀತಿ ಈ ಜೀವಕೋಶದಲ್ಲಿ ಒಂದು ಜೀವಕೋಶದ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸ್ತಕ್ಕಂಥದ್ದು ಅಂದರೆ ಕೋಶ ಕೇಂದ್ರ. ಗೊತ್ತಾಯ್ತಾ? ಇದು ನಿಯಂತ್ರಕವಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟು ಅದರಲ್ಲಿ ಒಂದು ಪುಟ್ಟ ಡಾರ್ಕ್ ಕಲರ್ ಕಾಣಿಸ್ತಿದೆಯಲ್ಲ, ಪಿಂಕ್ ಕಲರು, ಅದು ಕಿರುಕೋಶ ಕೇಂದ್ರ. ಅದು ಏನು ಕೆಲಸ ಮಾಡುತ್ತೆ ಗೊತ್ತಾ ಮಕ್ಕಳ? ಆ ಕಿರುಕೋಶ ಕೇಂದ್ರ ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ. ಏನನ್ನು ಉತ್ಪತ್ತಿ ಮಾಡುತ್ತೆ? ಪ್ರೋಟೀನ್. ಅದಕ್ಕೋಸ್ಕರ ಕಿರುಕೋಶ ಕೇಂದ್ರವನ್ನು ಪ್ರೋಟೀನ್ನ ಕಾರ್ಖಾನೆ ಅಂತ ಕರೀತಾರೆ. ಪ್ರೋಟೀನ್ನ ಕಾರ್ಖಾನೆ. ಗೊತ್ತಾಯ್ತಾ? ನೋಡಿ, ಇಲ್ಲಿ ಒಂದೇ ಥರ ಚಿತ್ರ, ಆದರೆ ಇಲ್ಲಿ ಕೆಲವೊಂದು ಅಂಶಗಳನ್ನು ಬೇರೆ ಕೊಟ್ಟಿದ್ದಾರೆ. ನಾವು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಈರುಳ್ಳಿ ಜೀವಕೋಶಗಳನ್ನು ಕೋಶ ದ್ರವ್ಯದಲ್ಲಿ ಅಲ್ಲಲ್ಲೇ ಖಾಲಿ ಜಾಗಗಳು ಕಾಣಿಸ್ತವೆ. ಆ ಖಾಲಿ ಜಾಗಗಳನ್ನು ನಾವು ರಸದಾನಿಗಳು ಅಂತ ಕರಿತೇವೆ. ನಾನು ಫಸ್ಟೇ ಹೇಳಿದೆ, ಸಸ್ಯಗಳ ಜೀವಕೋಶದಲ್ಲಿ ರಸದಾನಿಗಳು ದೊಡ್ಡದಾಗಿರ್ತವೆ, ಜಾಸ್ತಿ ಇರ್ತವೆ.
ಆದರೆ ಪ್ರಾಣಿ ಜೀವಕೋಶಗಳಲ್ಲಿ ರಸದಾನಿಗಳು ಚಿಕ್ಕವಿರ್ತವೆ, ಕಡಿಮೆ ಸಂಖ್ಯೆಯಲ್ಲಿರ್ತವೆ. ಯಾಕೆಂದರೆ ರಸದಾನಿಗಳು ಅಂದರೆ ಸಂಗ್ರಾಹಕಗಳು. ಕಣದಂಗಗಳಲ್ಲಿ ರಸದಾನಿಗಳು ಸಂಗ್ರಾಹಕಗಳು. ಸಸ್ಯಗಳಿಗೆ ಯಾವಾಗ ಸಿಗುತ್ತೋ ಏನೋ ಆಹಾರ, ಯಾವಾಗ ಸಿಗುತ್ತೋ ಏನೋ ಗಾಳಿ, ಯಾವಾಗ ಸಿಗುತ್ತೋ ಏನೋ ನೀರು, ಅಂಥ ಸಂದರ್ಭದಲ್ಲಿ ಅದು ತನಗೆ ಜೀವಂತವಾಗಿರೋಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಸಂಗ್ರಹಿಸ ಮಾಡೋಕ್ಕೆ ಸ್ಥಳಾವಕಾಶ ಜಾಸ್ತಿ ಬೇಕಲ್ವಾ. ಹಾಗಾಗಿ ಸಸ್ಯಜೀವಕೋಶಗಳಲ್ಲಿ ರಸದಾನಿಗಳು ಸಾಮಾನ್ಯವಾಗಿ ದೊಡ್ಡದಾಗಿರ್ತವೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿರ್ತವೆ. ಪ್ರಾಣಿ ಜೀವಕೋಶಗಳಲ್ಲಿ ರಸದಾನಿಗಳು ತುಂಬ ಚಿಕ್ಕದಾಗಿರ್ತವೆ, ಕಡಿಮೆ ಸಂಖ್ಯೆಯಲ್ಲಿರ್ತವೆ. ಏಕೆಂದರೆ ರೆಗ್ಯುಲರ್ ಆಗೋದು ಆಹಾರ ತಗೊಳುತ್ತೆ, ನೀರು ಕುಡಿತಾ ಇರ್ತವೆ ಪ್ರಾಣಿಗಳು, ಹೌದಾ. ಅಂದರೆ ಕೋಶ ಕೇಂದ್ರ ಆದಮೇಲೆ ರಸದಾನಿಗಳ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಕೋಶ ಕೇಂದ್ರದ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ. ಕೋಶ ದ್ರವ್ಯದಲ್ಲಿ ಬಣ್ಣ ಬಣ್ಣದ ಅನೇಕ ರಚನೆಗಳು ಎಲೆಯ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಹರಡಿಕೊಂಡಿರ್ತವೆ. ಅಂದರೆ ಎಲೆ ಜೀವಕೋಶಗಳಲ್ಲಿ ಈ ಕಣದಂಗಗಳು ಮೈಟೊಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ಸ್ಗಳು, ಲೈಸೋಸೋಮ್ಸ್ಗಳು, ಸೆಂಟ್ರಿಯೋಲ್ಗಳು ಈ ಥರ ಏನಿರ್ತಾವಲ್ಲ ಪ್ರಾಣಿ ಜೀವಕೋಶದಲ್ಲಿ, ಆ ಥರ ಇಲ್ಲೂ ಸಹ ಕಂಡುಬರುತ್ತೆ. ಸೆಂಟ್ರಿಯೋಲ್ಗಳು ಮಾತ್ರ ಕಂಡುಬರಲ್ಲ ಸಸ್ಯ ಜೀವಕೋಶದಲ್ಲಿ. ಇಲ್ಲಿ ಮೈಟೊಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಕೋಶದ್ರವ್ಯ ಎಲ್ಲ ಕಂಡುಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬಹಳ ಅತ್ಯುತ್ತಮ ಒಂದು ಇಡೀ ಜೀವ ಸಂಕಲನ ಇಲ್ಲಿದೆ ಭೂಮಂಡಲದಲ್ಲಿ ಅಂದರೆ ಅದಕ್ಕೆ ಕಾರಣ ಆಗ್ತಕ್ಕಂಥ ಒಂದು ಕಣದಂಗ ಇಲ್ಲಿ ಕಂಡುಬರುತ್ತೆ. ಅದನ್ನು ನಾವು ಪ್ಲಾಸ್ಟಿಡ್ಗಳು ಅಂತ ಕರಿತೀವಿ. ಆ ಪ್ಲಾಸ್ಟಿಡ್ಗಳ ರಚನೆ ತೋರಿಸ್ತಾ ಇದ್ದಾರೆ ನೋಡಿ ಮಕ್ಕಳ, ಇದೇ ಪ್ಲಾಸ್ಟಿಡ್ಗಳು. ಈ ಥರ ಕಣದಂಗ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತೆ, ಪ್ರಾಣಿ ಜೀವಕೋಶದಲ್ಲಿ ಕಂಡುಬರಲ್ಲ, ಆಯಿತಾ. ಇದರಲ್ಲಿ ಈ ಸ್ವಲ್ಪ ಸಿಮೆಂಟ್ ಕಲರ್ ಈ ಕಲರ್ ಕಾಣಿಸ್ತಿದ್ದಿಲ್ಲ, ಇದನ್ನು ಸ್ಟ್ರೋಮಾ ಅಂತ ಕರೀತಾರೆ. ಇದಕ್ಕೇನಂತ ಕರೀತಾರೆ? ಸ್ಟ್ರೋಮಾ. ಈ ಒಂದು ಭಾಗವನ್ನು ಗ್ರಾನ ಅಂತ ಕರೀತಾರೆ, ಗೊತ್ತಾಯ್ತಾ. ಇದನ್ನು ಪ್ಲಾಸ್ಟಿಡ್ಗಳು ಅಂತ. ಇವುಗಳಲ್ಲಿ ಪತ್ರ ಹರಿತ್ತಿರ್ತವೆ. ಕ್ಲೋರೋಫಿಲ್ಸ್ ಅಥವಾ ಪತ್ರಹರಿತ್ ಎಂಬ ಹಸಿರು ವರ್ಣಕಗಳನ್ನು ಇದು ಹೊಂದಿದೆ. ಎಲೆಗಳು ಹಸಿರಾಗಿರಲು ಕಾರಣವೇನು ಅಂತಂದಾಗ, ಎಲೆಗಳು ಹಸಿರಾಗಿರಲು ಕಾರಣ ಅವುಗಳಲ್ಲಿರುವ ಪತ್ರಹರಿತ್ತು ಅಂತಿರಲ್ಲ, ಆ ಪತ್ರಹರಿತ್ ಎಂಬ ಹಸಿರು ವರ್ಣಕವನ್ನು ಈ ಪ್ಲಾಸ್ಟಿಡ್ಗಳು ಹೊಂದಿರ್ತವೆ. ಹಸಿರು ಬಣ್ಣದ ಪ್ಲಾಸ್ಟಿಡ್ಗಳನ್ನು ಕ್ಲೋರೋಪ್ಲಾಸ್ಟ್ಗಳು ಅಂತ ಕರೀತಾರೆ. ಆದ್ದರಿಂದ ಇವುಗಳು ಎಲೆಗಳ ಹಸಿರು ಬಣ್ಣದಲ್ಲಿರ್ತವೆ. ಈ ಕ್ಲೋರೋಪ್ಲಾಸ್ಟ್ಗಳಲ್ಲಿ ಪತ್ರಹರಿತ್ ಇರುತ್ತೆ. ಅದು ದ್ವಿತಿ ಸಂಶ್ಲೇಷಣ ಕ್ರಿಯೆ ಸಹಾಯ ಮಾಡುತ್ತೆ. ದ್ವಿತಿ ಅಂದರೆ ಬೆಳಕು. ದ್ವಿತಿ ಅಂದ್ರೇನು? ಬೆಳಕು. ಅದನ್ನು ಬೆಳಕಿನ ಒಂದು ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಈ ಕ್ಲೋರೋಪ್ಲಾಸ್ಟಿಗೆ ಮಾತ್ರ ಇರೋದು. ಹಾಗಾಗಿ ಇದು ಆಹಾರನ ತಯಾರು ಮಾಡುತ್ತೆ, ಆಯ್ತಾ. ಪ್ರಾಣಿ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಇರಲ್ಲ, ತಿಳ್ಕೊಳ್ಳಿ. ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರಲ್ಲ, ಕ್ಲೋರೋಪ್ಲಾಸ್ಟ್ಗಳಿರಲ್ಲ, ರಸದಾನಿಗಳು ಚಿಕ್ಕವಾಗಿರ್ತವೆ. ಸಸ್ಯ ಜೀವಕೋಶಗಳಲ್ಲಿ ರಸದಾನಿಗಳು ದೊಡ್ಡವಾಗಿರ್ತವೆ, ಕೋಶ ಭಿತ್ತಿ ಕಂಡುಬರುತ್ತೆ ಮತ್ತು ಕ್ಲೋರೋಪ್ಲಾಸ್ಟ್ಗಳು ಕಂಡುಬರ್ತವೆ, ಗೊತ್ತಾಯ್ತಾ. ಈಗ ಮಕ್ಕಳ ನಾನು ಇಷ್ಟೂ ವಿಷಯವನ್ನು ನಿಮಗೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ಬಗ್ಗೆ, ಅವುಗಳ ಭಾಗಗಳಲ್ಲಿ ಎಲ್ಲ ಕಣದಂಗಗಳ ಬಗ್ಗೆನೂ ಹೇಳಿಲ್ಲ, ಕೆಲವೊಂದು ಕಣದಂಗಗಳು, ಕೋಶ ಕೇಂದ್ರ, ರಸದಾನಿಗಳ ಬಗ್ಗೆ ಸ್ವಲ್ಪ ವಿವರಣೆನ ಹೇಳಿದೆ, ಹೌದಾ. ಈಗ ನಾನು ನಿಮಗೆ ಒಂದು ವರ್ಕ್ ಕೊಡ್ತೇನೆ, ನೀವು ನೋಡಿಬಿಟ್ಟು ಹೇಳಬೇಕು. ಈಗ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ಭಾಗಗಳನ್ನು ಹೋಲಿಕೆ ಮಾಡಿ. ಈ ಪಟ್ಟಿ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಇದೆ ನೋಡಿ ಈ ಪಟ್ಟಿ. ಎಸ್, ಇವು ಚಿತ್ರ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಚಿತ್ರ. ಕೋಶ ಪೊರೆ ನೋಡಿ, ಇದು ಸಸ್ಯ ಜೀವಕೋಶ. ಇದು ಇದರಲ್ಲಿ ಕೋಶ ಪೊರೆ, ಕೋಶ ಭಿತ್ತಿ ಎರಡೂ ಇದೆ ಅನ್ನೋದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೋಡಿ. ಇಲ್ಲಿ ಕೋಶ ಪೊರೆ, ಕೋಶ ಭಿತ್ತಿ ಹೋಲಿಕೆ ಮಾಡೋದು ಇದು, ಹೌದಾ. ರಸದಾನಿಗಳು ತೋರಿಸಿದ್ದಾರೆ. ಇದರಲ್ಲಿ ನಿಮಗೆ ಬೇರೆ ಮೈಟೊಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗೋಲ್ಗಿ ಬಾಡೀಸು, ಲೈಸೋಸೋಮ್ಸ್ಗಳು, ರೈಬೋಸೋಮ್ಸ್ಗಳು ಇವ್ಯಾವನ್ನೂ ತೋರಿಸಿಲ್ಲ. ಕೋಶ ಕೇಂದ್ರದಲ್ಲಿ ವರ್ಣತಂತುಗಳೇನೂ ತೋರಿಸಿಲ್ಲ. ಈ ಎರಡೂ ಜೀವಕೋಶಗಳಲ್ಲಿ ಇರ್ತಕ್ಕಂಥ ಹೋಲಿಕೆಯನ್ನು ಹೇಳ್ತಿದ್ದಾರೆ. ರಸದಾನಿಗಳು ನೋಡಿ ಇಷ್ಟು ದೊಡ್ಡ ಜಾಗ ಇರುತ್ತೆ, ರಸದಾನಿಗಳು ಚಿಕ್ಕ ಚಿಕ್ಕದಾಗಿರ್ತವೆ. ಇದರಲ್ಲಿ ಕೋಶ ಪೊರೆ ಮಾತ್ರ ಇದೆ, ಇಲ್ಲಿ ಕೋಶ ಪೊರೆ ಮತ್ತು ಕೋಶ ಭಿತ್ತಿ ಎರಡೂ ಇದೆ, ಹೌದಾ.
ಇನ್ನು ಕಣದಂಗಳ ಬಗ್ಗೆ ನಾವು ಬಂದಾಗ ಪ್ಲಾಸ್ಟಿಡ್ಗಳು ಅಥವಾ ಕ್ಲೋರೋಪ್ಲಾಸ್ಟ್ಗಳು ಸಸ್ಯ ಜೀವಕೋಶದಲ್ಲಿ ಇರ್ತವೆ, ಪ್ರಾಣಿ ಜೀವಕೋಶಗಳಲ್ಲಿ ಇರಲ್ಲ. ಸೆಂಟ್ರಿಯೋಲ್ಗಳು ಪ್ರಾಣಿ ಜೀವಕೋಶದಲ್ಲಿ ಇರ್ತವೆ, ಸಸ್ಯ ಜೀವಕೋಶಗಳಲ್ಲಿ ಇರಲ್ಲ. ಈಗ ನಿಮ್ಗೊಂದು ಟೇಬಲ್ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ತಿದೆಯಾ? ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಇದೆ ಈ ಟೇಬಲ್, ಗೊತ್ತಾಯ್ತಾ ಮಕ್ಕಳ? ಇದರಲ್ಲಿ ಕೋಶಪೊರೆ ಸಸ್ಯ ಜೀವಕೋಶದಲ್ಲಿದೆ ಎಂದರೆ ಪ್ರಾಣಿ ಜೀವಕೋಶಗಳಲ್ಲೂ ಸಹ ಇದೆ. ಕೋಶಭಿತ್ತಿ ಸಸ್ಯ ಜೀವಕೋಶದಲ್ಲಿದೆ, ಪ್ರಾಣಿ ಜೀವಕೋಶದಲ್ಲಿ ಇಲ್ಲ. ಕೋಶಕೇಂದ್ರ ಎರಡರಲ್ಲೂ ಇದೆ, ಆದರೆ ಸಸ್ಯ ಜೀವಕೋಶದಲ್ಲಿ ಸೈಡಿಗಿದ್ದರೆ ಪ್ರಾಣಿ ಜೀವಕೋಶದಲ್ಲಿ ಮಧ್ಯೆ ಇರುತ್ತೆ, ಹೌದಾ? ಕೋಶಕೇಂದ್ರ ಪೊರೆ ಎರಡರಲ್ಲೂ ಇದೆ. ಸಸ್ಯ ಜೀವಕೋಶದಲ್ಲೂ ಇದೆ, ಪ್ರಾಣಿ ಜೀವಕೋಶದಲ್ಲೂ ಇದೆ. ಅದೇ ಥರ ಕೋಶದ್ರವ್ಯನೂ ಇದೆ ಅಲ್ವಾ ಮಕ್ಕಳ? ಕೋಶದ್ರವ್ಯನೂ ಸಸ್ಯ ಜೀವಕೋಶದಲ್ಲೂ ಇದೆ, ಪ್ರಾಣಿ ಜೀವಕೋಶದಲ್ಲೂ ಇದೆ. ಮತ್ತು ಪ್ಲಾಸ್ಟಿಡ್ಗಳು ಇದು ಸಸ್ಯ ಜೀವಕೋಶದಲ್ಲಿ ಕಂಡುಬರುತ್ತೆ, ಪ್ರಾಣಿ ಜೀವಕೋಶದಲ್ಲಿ ಕಂಡುಬರಲ್ಲ. ಹೌದಾ ಮಕ್ಕಳ? ಅರ್ಥ ಆಯ್ತಲ್ಲ ನಿಮಗೆ? ಹೀಗೆ ಮತ್ತೊಂದಿದೆ, ಇದರಲ್ಲಿ ಕಾಣಿಸ್ಲಿಕ್ಕೆ ಆಗ್ತಿಲ್ಲ, ಇನ್ನೊಂದು ಯಾವುದಿದೆ ಅಂತ ನೋಡ್ಬಿಟ್ಟು ನೀವು ಬರೀರಿ. ಓಕೆ, ಈಗ ನಾವು ಈ ಪಾಠದಲ್ಲಿ ಏನೇನು ತಿಳ್ಕೊಂಡ್ವಿ, ಕೋಶ ಕೇಂದ್ರದಿಂದ ತಿಳ್ಕೊಂಡ್ವಲ್ಲ ಮಕ್ಕಳ, ಒಂದು ಸರಿ ಪುನರ್ಮನನ ಮಾಡೋಣ. ಎಲ್ಲಿಂದ ತಿಳ್ಕೊಂಡ್ವಿ? ಕೋಶ ದ್ರವ್ಯದಿಂದ. ಕೋಶ ಪೊರೆ ಮುಗ್ದಿತ್ತಲ್ವ ಕಳೆದ ತರಗತಿಯಲ್ಲಿ? ಕೋಶ ದ್ರವ್ಯ. ಓಕೆ, ಕೋಶ ದ್ರವ್ಯದಲ್ಲಿರುವ ಸಣ್ಣ ಸಣ್ಣ ಘಟಕಗಳಿಗೆ ಏನಂತ ಕರೀತಾರೆ? ಕಣದಂಗಗಳು. ಕಣದಂಗಗಳು ಅಂದರೆ ಯಾವುವು ಅಂತ ಹೆಸರಿಸ್ತಿರ್ತಾನೆ. ಓಕೆ, ಮೈಟೊಕಾಂಡ್ರಿಯಾ, ಗಾಲ್ಗಿ ಬಾಡೀಸು, ರೈಬೋಸೋಮ್ಸ್ಗಳು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ಲೈಸೋಸೋಮ್ಸ್ಗಳು, ಸೆಂಟ್ರಿಯೋಲ್ಗಳು, ರಸದಾನಿಗಳು, ಇವೆಲ್ಲ ಕಣದಂಗಗಳು. ಕೋಶ ಕೇಂದ್ರದಲ್ಲಿ ಮಧ್ಯಭಾಗದಲ್ಲಿ ಕಂಡುಬರ್ತಕ್ಕಂಥ ದುಂಡದಾದ ದೊಡ್ಡನೇ ರಚನೆಯೇ ಕೋಶ ಕೇಂದ್ರ ಅಂತ ಕರೀತಾರೆ. ಇದು ಕೋಶ ಕೇಂದ್ರ ಪೊರೆಯಿಂದ ಆವೃತ ಆಗಿರುತ್ತೆ. ಇದರಲ್ಲಿ ಸೂಕ್ಷ್ಮ ರಂಧ್ರಗಳಿರುತ್ತೆ. ಕೋಶದ್ರವ್ಯ ಮತ್ತು ಕೋಶ ಕೇಂದ್ರದ ಒಳಭಾಗದ ನಡುವೆ ವಸ್ತುಗಳ ಚಲನೆಗೆ ಅನುವು ಮಾಡಿಕೊಡುತ್ತೆ. ಮತ್ತು ಇದು ದುಂಡಾಕಾರದಲ್ಲಿದೆ, ಅದರ ಒಳಗೆ ಕಿರುಕೋಶ ಕೇಂದ್ರ ಇರುತ್ತೆ. ಆ ಕೋಶ ಕೇಂದ್ರದೊಳಗೆ ದಾರದಂತಹ ರಚನೆಗಳು ಕಂಡುಬರ್ತವೆ. ಅವುಗಳನ್ನು ಕ್ರೋಮೋಸೋಮ್ಸ್ಗಳು ಅಥವಾ ವರ್ಣತಂತುಗಳು ಅಂತ ನಾವು ಕರಿತೀವಿ. ಇವುಗಳು ಅನುವಂಶೀಯ ಲಕ್ಷಣಗಳನ್ನು ತಂದೆ ತಾಯಿಗಳಿಂದ ಮರಿಗಳಿಗೆ ಗುಣಗಳನ್ನು ಅನುವಂಶೀಯತೆಗೆ ವರ್ಗಾವಣೆ ಮಾಡಲಿಕ್ಕೆ ಇವು ಸಹಾಯಕ ಆಗುತ್ತೆ. ಅಷ್ಟೇ ಅಲ್ಲ, ಜೀವಕೋಶಗಳ ವಿಭಜನೆಯಲ್ಲೂ ಸಹ ಇವುಗಳು ಸಹಕರಿಸ್ತವೆ. ವರ್ಣತಂತುಗಳು ಒಡೆದು ಗಿಡ್ಡು ಆಗ್ತವೆ, ಅವಾಗ ದಪ್ಪನ ಕಾಣಿಸ್ತವೆ. ಅನುವಂಶೀಯ ಒಂದು ಜೊತೆಗೆ ಈ ಕೋಶ ಕೇಂದ್ರ ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತೆ. ಕಿರುಕೋಶ ಕೇಂದ್ರ ಪ್ರೋಟೀನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಜೀವಕೋಶದಲ್ಲಿ ಕೋಶ ಕೇಂದ್ರ ರಸ ಮತ್ತು ಕೋಶ ರಸ ಅಥವಾ ಕೋಶ ದ್ರವ್ಯ ಏನು ಹೇಳ್ತೀವಿ ಎರಡನ್ನೂ ಒಟ್ಟಾಗಿ ಸೇರಿ ನಾವು ಪ್ರೋಟೋಪ್ಲಾಸಮ್, ಸೈಟೋಪ್ಲಾಸಮ್ ಮತ್ತು ಕ್ಯಾರಿಯೋಪ್ಲಾಸಮ್ ಎರಡನ್ನೂ ಸೇರಿ ಒಟ್ಟಾಗಿ ಪ್ರೋಟೋಪ್ಲಾಸಮ್ ಅಂತ ಕರಿತೇವೆ. ಆಯಿತಾ? ಈ ಪ್ರೋಟೋಪ್ಲಾಸಮ್ ಈ ಸಸ್ಯ ಜೀವಕೋಶದಲ್ಲಿ ನೋಡಿದಾಗ ನಮಗೆ ಈ ರಸದಾನಿಗಳು ಸಾಮಾನ್ಯ ಕಾಣ್ಬರುತ್ತೆ. ದೊಡ್ಡದಾಗಿರ್ತವೆ ಸಸ್ಯ ಜೀವಕೋಶದಲ್ಲಿ, ಈ ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾಗಿರ್ತವೆ. ಆಯಿತಾ? ಇದು ವಿಶೇಷವಾಗಿರ್ತಕ್ಕಂಥ ಕಣದಂಗ ಸಸ್ಯ ಜೀವಕೋಶದಲ್ಲಿ ಮಾತ್ರ ಇರುತ್ತೆ. ಅದರಲ್ಲೂ ಎಲೆಗಳಲ್ಲಿ ಹೆಚ್ಚಾಗಿ ಈ ಕ್ಲೋರೋಪ್ಲಾಸ್ಟ್ಗಳು ಕಂಡುಬರುತ್ತೆ. ಯಾಕೆ ಅಂದರೆ ಅವುಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡೋದ್ರಿಂದ ಸಸ್ಯಗಳು ಆಹಾರ ತಯಾರು ಮಾಡ್ತವೆ. ಇದೇನಾದ್ರು ಕ್ಲೋರೋಪ್ಲಾಸ್ಟ್ ಒಂದಿಲ್ಲ ಅಂದಿದ್ರೆ ಈ ಭೂಮಂಡಲದಲ್ಲಿ ನಾವು ಯಾವುದೇ ರೀತಿ ಜೀವಿಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆಯಿತಾ? ಇದು ಹೋಲಿಕೆ ಗೊತ್ತಲ್ಲ, ಈ ಪಟ್ಟಿ ಮಾಡ್ತೀರಲ್ಲ. ಓಕೆ ಮಕ್ಕಳ, ಇದಿಷ್ಟಕ್ಕೆ ನಿಲ್ಸಂಗಿಲ್ಲ. ನೀವು ಇದಾದಮೇಲೆ ಏನು ಮಾಡಬೇಕು? ಅಭ್ಯಾಸದ ಪ್ರಶ್ನೆಗಳನ್ನು ನೋಡಬೇಕು. ಓಕೆ, ನೀವೆಲ್ಲ ಈಗ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತೀರಲ್ವಾ? ಅಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಮಕ್ಕಳ, ಈ ಪ್ರಮುಖ ಪದಗಳು, ಏಕೆಂದರೆ ನೀವು ಕನ್ನಡ ಮೀಡಿಯಮಿಂದ ಬಂದಿರ್ತೀರಲ್ವಾ, ಈ ಒಂದು ಕೆಲವೊಂದು ಪದಗಳನ್ನು ನೀವು ಕಲಿತ್ರೆ ನೀವು ಮುಂದೆ ಹೋದಾಗ ಇಂಗ್ಲೀಷ್ ಮೀಡಿಯಮಲ್ಲಿ ಈ ಪದಗಳು ನಿಮಗೆ ಗೊತ್ತಾಗಲಿ, ಕನ್ನಡದಲ್ಲಿ ಏನಂತಾರೆ, ಇಂಗ್ಲೀಷಲ್ಲಿ ಏನಂತಾರೆ ಅಂತ. ಅದಕ್ಕೋಸ್ಕರ ನೋಡಿ, ಜೀವಕೋಶ ಅನ್ನೋದಕ್ಕೇನಂತಾರೆ ಇಂಗ್ಲೀಷಲ್ಲಿ? ಸೆಲ್. ಅದೇ ಥರ ಕೋಶ ಪೊರೆ, ಸೆಲ್ ಮೆಂಬ್ರೇನ್. ಕೋಶ ಭಿತ್ತಿ, ಸೆಲ್ ವಾಲ್. ಕ್ಲೋರೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟೆ. ಕ್ರೋಮೋಸೋಮ್ಸ್, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಇಲ್ಲಿ. ವರ್ಣತಂತುಗಳು ಅನ್ನೋದಕ್ಕೆ ಕ್ರೋಮೋಸೋಮ್ಸ್. ಅದೇ ಥರ ಕೋಶ ದ್ರವ್ಯ, ಸೈಟೋಪ್ಲಾಸಮ್. ಇದನ್ನು ಸುಮಾರು ಸರಿ ರಿಪೀಟ್ ಮಾಡಿದೆ ನಿಮಗೆ.
ಮತ್ತು ಯುಕ್ಯಾರಿಯೋಟ್ಸ್ ಪ್ರೊಕ್ಯಾರಿಯೋಟ್ಸ್ ಬಗ್ಗೆ ಹೇಳಿಲ್ಲಲ್ಲ ನಿಮಗೆ. ಯುಕ್ಯಾರಿಯೋಟ್ಸ್ ಅಂತಂದರೆ ಕೋಶ ಕೇಂದ್ರ ಇದೆಯಲ್ಲ, ಆ ಕೋಶ ಕೇಂದ್ರ ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆಯಿಂದ ಆವೃತ್ತಾದರೆ ಆ ಜೀವಿಗಳನ್ನು ಯುಕ್ಯಾರಿಯೋಟ್ಸ್ ಅಂತ ಕರೀತಾರೆ. ಆ ಕೋಶ ಕೇಂದ್ರ ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆಯಿಂದ ಆವೃತ್ತ ಆಗದೇ ಇದ್ದರೆ, ಬ್ಯಾಕ್ಟೀರಿಯಾ ನೀವು ಗಮನಿಸ್ರಿ, ಅದು ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆ ಇಲ್ಲ, ಅವುಗಳು ಪ್ರೊಕ್ಯಾರಿಯೋಟ್ಗಳು. ಯಾವ ಜೀವಿಗಳ ಜೀವಕೋಶದಲ್ಲಿ ಕೋಶ ಕೇಂದ್ರ ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆಯಿಂದ ಆವೃತ್ತ ಆಗಿರಲ್ಲೋ ಅವುಗಳೆಲ್ಲ ಪ್ರೊಕ್ಯಾರಿಯೋಟ್ಗಳು. ಯಾವ ಕೋಶ ಕೇಂದ್ರ ಪೊರೆಯಿಂದ ಆವೃತವಾಗಿರ್ತಕ್ಕಂತಹ ಕೋಶ ಕೇಂದ್ರವನ್ನು ಹೊಂದಿರ್ತವ ಜೀವಕೋಶಗಳು ಅವೆಲ್ಲ ಯುಕ್ಯಾರಿಯೋಟಿಕ್ ಜೀವಿಗಳು. ನೀಲಿ ಹಸಿರು ಶೈವಲಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ಬಿಟ್ಟರೆ ಇನ್ನೆಲ್ಲ ಜೀವಿಗಳು ಸಹ ಯುಕ್ಯಾರಿಯೋಟ್ಗಳು. ಆಯಿತಾ? ಅವೆರಡನ್ನೂ ಅದಕ್ಕೆ ಈ ಜೀವಿಗಳನ್ನು ವರ್ಗೀಕರಣ ಮಾಡಿದಾಗ 5 ಸಾಮ್ರಾಜ್ಯಗಳನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಮೊನಿರಾ ಸಾಮ್ರಾಜ್ಯದಲ್ಲಿ ಅವನ್ನಿರಿಸಿದ್ದಾರೆ. ಪ್ರೊಟಿಸ್ಟಾ ಸಾಮ್ರಾಜ್ಯ ಅಂತ ಇದೆ, ಅದು ಸಹ ಕಣ್ಣಿಗೆ ಕಾಣದೇ ಇರೋ ಜೀವಿಗಳೇ, ಆದರೆ ಅಲ್ಲೆಲ್ಲ ಇರೋ ಯುಕ್ಯಾರಿಯೋಟಿಕ್ ಜೀವಿಗಳು. ಅದರ ನೆಕ್ಸ್ಟ್ ಬಂದರೆ ಮೈಕೋಟಾ ಸಾಮ್ರಾಜ್ಯ, ಶಿಲೀಂಧ್ರಗಳು, ಆಲ್ಗೆ ಫಂಗೈ ಅಂದರೆ ಪಾಚಿ, ಶೈವಲ ಮತ್ತು ಶಿಲೀಂಧ್ರಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ವಂಶವಾಹಿಗಳು, ಜೀನ್ಸ್ ಪ್ರೋಗ್ರಾಮ್ ಅಂತ ಹೇಳಿದ್ನಲ್ಲ ನಿಮಗೆ. ನೆಕ್ಸ್ಟ್ ಬಹುಕೋಶೀಯ ಜೀವಿಗಳು, ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಕೋಶ ಕೇಂದ್ರ ಪೊರೆ ನ್ಯೂಕ್ಲಿಯರ್ ಮೆಂಬ್ರೇನ್, ಕೋಶ ಕೇಂದ್ರ ನ್ಯೂಕ್ಲಿಯಸ್, ಕಿರುಕೋಶ ಕೇಂದ್ರ ನ್ಯೂಕ್ಲಿಯೋಲಸ್, ಅಂಗ ಅಂತ ಹೇಳಿದ್ರೆ ಆರ್ಗನ್, ಕಣದಂಗ ಆರ್ಗೆನಲ್ಸ್, ಕಣದಂಗನಕ್ಕೇನಂತ ಕರಿತೀವಿ ಆರ್ಗೆನಲ್ಸ್. ನೆಕ್ಸ್ಟ್ ಕೋಶ ಪೊರೆ ಪ್ಲಾಸ್ಮಾ ಮೆಂಬ್ರೇನ್, ಪ್ಲಾಸ್ಟಿಡೆ ಪ್ರೊಕ್ಯಾರಿಯೋಟ್ಸ್ ಬಂತು ನೋಡಿ, ಇಲ್ಲಿ ಪ್ರೊಕ್ಯಾರಿಯೋಟ್ಸ್ ಹೇಳಿದ್ನೆಲ್ಲ. ಮಿಥ್ಯಾಪಾದ ಇದೆಲ್ಲಿ ಇತ್ತೇಳ್ರಿ, ಅಮಿಬಾದಲ್ಲಿ, ಹೌದಾ? ಸುಡೋಪೋಡಿಯಾ ಅಂತ ಕರೀತಾರೆ, ಪೀಲ್ ಸೈಲೆಂಟ್ ಸುಡೋಪೋಡಿಯಾ ಅಂತ ಕರೀತಾರೆ. ನೆಕ್ಸ್ಟು ಅಂಗಾಂಶ, ಟಿಶ್ಯೂ ಅಂದರೆ ಅಂಗಾಂಶ. ನೆಕ್ಸ್ಟ್ ಅದೇ ಥರ ಏಕಕೋಶ ಜೀವಿಗಳು, ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ರಸದಾನಿಗಳು, ವ್ಯಾಕ್ಯೂಲ್ಸ್. ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಕಾರ್ಪಸೆಲ್ಸ್, WBC. ರೆಡ್ ಬ್ಲಡ್ ಕಾರ್ಪಸೆಲ್ಸ್ ಅಂದರೆ RBCs. ಮಕ್ಕಳ, ಈಗ ನಾವು ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ. ನಾನು ಈಗ ಪಾಠ ಮಾಡಿದ್ನೆಲ್ಲ ಅವು ಸಹ ಇದರಲ್ಲಿ ಸೇರಿರ್ತವೆ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಇಲ್ಲ ಅಂದರೆ ಎಕ್ಸ್ಟ್ರಾ ಕ್ವಶನ್ಸನ್ನು ಕೊಡ್ತೇನೆ, ಆಯಿತಾ? ನೋಡಿ ಅಭ್ಯಾಸದ ಪ್ರಶ್ನೆಗಳನ್ನು ನೋಡಿ. ಈ ಕೆಳಗಿನ ಹೇಳಿಕೆ ಸರಿಯೇ ಅಥವಾ ತಪ್ಪೇ? ಇದು ಸರಿ ಇದ್ದರೆ ಸರಿ ಅಂತ ಹೇಳಬೇಕು, ತಪ್ಪಂದರೆ ತಪ್ಪಂತ ಹೇಳಬೇಕು. ಏಕಕೋಶೀಯ ಜೀವಿಗಳು ಒಂದೇ ಜೀವಕೋಶಗಳಿಂದ ದೇಹವನ್ನು ಹೊಂದಿವೆ, ಸರಿನಾ ತಪ್ಪ? ಹೌದಲ್ಲ? ಸರಿ. ಯಾಕೆಂದರೆ ಅವಕ್ಕೆ ಒಂದೇ ಒಂದು ಜೀವಕೋಶ ಇರುತ್ತೆ, ಹೌದಾ? ಸ್ನಾಯು ಜೀವಕೋಶಗಳು ಕವಲೊಡೆದಿವೆ. ಕವಲಿದೆಯಾ ಸ್ನಾಯು ಜೀವಕೋಶಗಳಿಗೆ? ಗಮನಿಸಿದ್ರಲ್ಲ, ಕವಲಿರಲ್ಲ ಮಕ್ಕಳ. ಕದಿರಿನ ಆಕಾರದಲ್ಲಿದ್ದವಲ್ಲ ಅವು, ಅಂದರೆ ಮೀನಿನ ಶೇಪ್, ಅವಕ್ಕೆ ಕವಲೊಡೆದಿರಲ್ಲ. ಹಾಗಾಗಿ ಕವಲೊಡೆದಿವೆ ಅನ್ನೋದ್ರಿಂದ ಈ ಒಂದು ಹೇಳಿಕೆ ತಪ್ಪು. ಆಯ್ತಾಯ್ತಾ? ನೆಕ್ಸ್ಟ್, ಅಂಗವು ಒಂದು ಜೀವಿಯ ಮೂಲ ಘಟಕವಾಗಿದೆ. ಜೀವಿಯ ಮೂಲ ಘಟಕ ಯಾವುದು? ಎಸ್, ಜೀವಕೋಶ ತಾನೇ. ಆದ್ದರಿಂದ ಈ ಹೇಳಿಕೆ ಏನಾಗುತ್ತೆ? ತಪ್ಪಾಗುತ್ತೆ. ಅಂಗ ಒಂದು ಜೀವಿಯ ಮೂಲ ಘಟಕನ ಅಲ್ಲ, ಜೀವಕೋಶ ಒಂದು ಜೀವಿಯ ಮೂಲ ಘಟಕ. ನೆಕ್ಸ್ಟ್, ಅಮೀಬಾವು ಅನಿಯಮಿತ ಆಕಾರ ಹೊಂದಿದೆ ಅಲ್ವಾ? ಪ್ಯಾರಾಮೆಶಿಯಮ್ ಇವುಗಳಿನ ಥರ ಇವುಗಳಿಗೇನು ಒಂದು ನಿರ್ದಿಷ್ಟವಾದ ಆಕಾರ ಇಲ್ಲ ಯಾವುದಕ್ಕೆ, ಅಮೀಬಾಕ್ಕೆ. ಅದಕ್ಕೆ ಅನಿಯಮಿತ ಆಕಾರನ ಹೊಂದಿದೆ ಅಂದರೆ ಸರಿ ಆಗುತ್ತದು, ಹೌದಾ? ನೆಕ್ಸ್ಟ್, ಮನುಷ್ಯನ ನರಕೋಶದ ರೇಖಾಚಿತ್ರ ಬರೆದು ನರಕೋಶಗಳು ಯಾವ ಕಾರ್ಯವನ್ನು ನಿರ್ವಹಿಸುತ್ತವೆ? ನರಕೋಶ ಏನು ಕೆಲಸ ಮಾಡುತ್ತೆ? ಗೊತ್ತಾಯ್ತಾ ಇಲ್ಲ? ನೋವು ತಿಳಿಯುತ್ತೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ನಾವು ಕಣ್ಣಲ್ಲೇನಾರು ನೋಡಿದರೆ, ಕಿವಿಲೇನಾರು ಕೇಳ್ತಿದ್ದೀವಿ ಅಂದರೆ, ನಾಲ್ಗೆ ರುಚಿ ನೋಡ್ತಾ ಇದೆ ಅಂದರೆ, ಹೌದಾ, ಮೂಗು ವಾಸನೆ ನೋಡ್ತಾ ಇದೆ ಅಂದರೆ, ಈ ರೀತಿ ಜ್ಞಾನೇಂದ್ರಿಯಗಳು ಬಂದಿರತಕ್ಕಂಥ ಎಲ್ಲ ಸಂದೇಶಗಳನ್ನು ಮೆದುಳಿಗೆ ಕಳಿಸ್ತಕ್ಕಂಥದ್ದೇ ನರಕೋಶ. ಸುತ್ತಮುತ್ತ ವಾತಾವರಣದಲ್ಲಿ ಏನೇನು ಆಗ್ತಿದೆ ಅಂತ ನಾವು ತಿಳ್ಕೊಳೋಕ್ಕೆ ನಮಗೆ ನರಕೋಶ ಸಹಾಯ ಮಾಡುತ್ತೆ. ಅದಕ್ಕೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಸಹಾಯಕ ಆಗ್ತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್, ಕೋಶದ್ರವ್ಯ, ಅದ್ರ ಬಗ್ಗೆ ಟಿಪ್ಪಣಿ ಬರೀರಿ. ಅಂದರೆ ಕೋಶದ್ರವ್ಯದಲ್ಲಿ
ಕೋಶದ್ರವ್ಯ ಏನಿದೆಯಲ್ಲ ಕೋಶ ಕೇಂದ್ರ ಪೊರೆ ಮತ್ತು ಕೋಶ ಪೊರೆಯ ಮಧ್ಯಭಾಗದಲ್ಲಿದೆ. ಈ ಕೋಶದ್ರವ್ಯ ಲೋಳೆ ಅಂತ ರಚನೆಯನ್ನು ಹೊಂದಿದೆ. ಇವುಗಳಲ್ಲಿ ಕಣದಂಗಗಳು ಕಂಡುಬರ್ತವೆ. ಯಾವ್ಯಾವ ಕಣದಂಗಗಳು ಕಂಡುಬರ್ತವೆ ಅನ್ನೋದನ್ನು ಬರೀರಿ. ನೆಕ್ಸ್ಟ್ ಒಂದು ಜೀವಕೋಶದ ಕೋಶ ಕೇಂದ್ರ. ಟಿಪ್ಪಣಿ ಅಂದರೆ ಆ ಕೋಶ ಕೇಂದ್ರ 2 ಪದರಗಳಿಂದ ಆದ ಕೋಶ ಕೇಂದ್ರ ಪೊರೆಯಿಂದ ಆವೃತ್ತ ಆಗಿದೆ. ಆ ಕೋಶ ಕೇಂದ್ರ ಪೊರೆಯಲ್ಲಿ ರಂಧ್ರಗಳಿರ್ತವೆ. ಆಮೇಲೆ ಕೋಶ ಕೇಂದ್ರದ ಒಳಗಡೆ ವರ್ಣತಂತುಗಳಿರ್ತವೆ. ಇವುಗಳು ಜೀವಕೋಶ ವಿಭಜನೆ ಸಹಾಯ ಮಾಡ್ತವೆ. ಆಮೇಲೆ ಈ ಜೀನ್ಗಳಂತಕ್ಕಂತಹ ಒಂದು ಘಟಕಗಳನ್ನು ಒಂದು ಅನುವಂಶೀಯ ಲಕ್ಷಣಗಳನ್ನು ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ವರ್ಗಾವಣೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಮತ್ತು ಕೋಶ ಕೇಂದ್ರದಲ್ಲಿ ಕಿರುಕೋಶ ಕೇಂದ್ರ ಅಂತ ಇರುತ್ತೆ, ಅದು ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ. ಈ ರೀತಿ ಕೋಶ ಕೇಂದ್ರದ ಬಗ್ಗೆ ಅನೇಕ ಮಾಹಿತಿಗಳನ್ನು ಹೇಳಿದ್ದೀನಿ. ಕೋಶ ಕೇಂದ್ರ ಜೀವಕೋಶದ ಚಟುವಟಿಕೆಗಳನ್ನು ಕಾರ್ಯಗಳನ್ನು ನಿಯಂತ್ರಿಸುತ್ತೆ. ಇಷ್ಟೆಲ್ಲ ಬರೀಬೇಕು. ಬರೀತೀರಲ್ಲ? ಎಸ್. ಜೀವಕೋಶದ ಯಾವ ಭಾಗವು ಕಣದಂಗಗಳನ್ನು ಒಳಗೊಂಡಿದೆ? ಯಾವ ಭಾಗ? ಎಸ್ ಮಕ್ಕಳ, ಕೋಶದ್ರವ್ಯ. ಕೋಶದ್ರವ್ಯದಲ್ಲಿ ತಾನೇ ಕಣದಂಗಗಳು ಕಂಡುಬರೋದು. ಇದು ನೋಡಿ, ಪ್ರಾಣಿ ಮತ್ತು ಸಸ್ಯ ಜೀವಕೋಶದ ರೇಖಾಚಿತ್ರಗಳನ್ನು ಬರೀರಿ. ಅವುಗಳ ನಡುವಿನ 3 ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ನಿಮಗಾಗಲೇ ಚಿತ್ರ ಇದೆ ತಾನೆ? ಏನೇನು ವ್ಯತ್ಯಾಸ ಪ್ರಾಣಿ ಜೀವಕೋಶಕ್ಕೂ ಸಸ್ಯ ಜೀವಕೋಶಕ್ಕೂ? ಪ್ರಾಣಿ ಜೀವಕೋಶಗಳು ಕೋಶಪೊರೆ ಮಾತ್ರ ಹೊಂದಿದರೆ ಸಸ್ಯ ಜೀವಕೋಶ ಕೋಶಪೊರೆ ಮತ್ತು ಕೋಶ ಭಿತ್ತಿಯನ್ನು ಹೊಂದಿರುತ್ತೆ. ಗೊತ್ತಲ್ವ ನಿಮಗೆ? ಪ್ರಾಣಿ ಜೀವಕೋಶದಲ್ಲಿ ರಸದಾನಿಗಳು ಚಿಕ್ಕದಿರುತ್ತೆ, ಕಡಿಮೆ ಸಂಖ್ಯೆಯಲ್ಲಿರುತ್ತೆ. ಸಸ್ಯ ಜೀವಕೋಶದಲ್ಲಿ ರಸದಾನಿಗಳ ಗಾತ್ರ ದೊಡ್ಡದಿರುತ್ತೆ, ಹೆಚ್ಚಿನ ಸಂಖ್ಯೆಯಲ್ಲಿರ್ತವೆ. ಹೌದಾ? ಮತ್ತು ಪ್ರಾಣಿ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಕಂಡುಬರಲ್ಲ, ಸಸ್ಯ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟು ಕಂಡುಬರುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೆಲ್ಲರಿಗೂ? ಪ್ರೊಕ್ಯಾರಿಯೋಟ್ಸ್ ಮತ್ತು ಯುಕ್ಯಾರಿಯೋಟ್ಗಳ ನಡುವಿನ ವ್ಯತ್ಯಾಸ ಪಟ್ಟಿ ಮಾಡಿ. ನಿಮಗೆ ಮೈಕ್ರಾನ್ ಗಾತ್ರದ್ದು ಎಲ್ಲ ಕೊಟ್ಟಿದ್ದಾರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಅದನ್ನು ನೋಡಿ ಬರೀರಿ. ವರ್ಣತಂತುಗಳು. ಮುಂದಿನ ಪ್ರಶ್ನೆ ಏನಿದೆ ಮಕ್ಕಳ? ವರ್ಣತಂತುಗಳು ಜೀವಕೋಶದ ಯಾವ ಭಾಗದಲ್ಲಿ ಕಂಡುಬರುತ್ತವೆ? ಅವುಗಳ ಕಾರ್ಯವನ್ನು ಬರೆಯಿರಿ. ಯಾವ ಭಾಗದಲ್ಲಿ ಕಂಡುಬರ್ತವೆ ವರ್ಣತಂತುಗಳು? ಗೊತ್ತಲ್ಲ ನಿಮಗೆ? ಜೀವಕೋಶದ ಕೋಶ ಕೇಂದ್ರ ಭಾಗದಲ್ಲಿ ಕಂಡುಬರ್ತವೆ. ಅವುಗಳ ಕಾರ್ಯ ಅನುವಂಶೀಯ ಗುಣಲಕ್ಷಣಗಳನ್ನು ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ವರ್ಗಾವಣೆ ಮಾಡ್ತಕ್ಕಂಥ. ಬರೀತೀರಲ್ಲ? ನೆಕ್ಸ್ಟ್, ಜೀವಕೋಶಗಳು ಜೀವಿಗಳ ರಚನೆಯ ಮೂಲ ಘಟಕಗಳಾಗಿ ವಿವರಿಸಿ. ಅಂದರೆ ಅವೇ ಮೂಲ ಘಟಕ ಅಂತ ಯಾಕೆ ಹೇಳ್ತೀರಾ? ಇಡೀ ಜೀವಿಗಳು ಮಾಡಿರೋದು ಜೀವಕೋಶಗಳಿಂದ. ವಿವಿಧ ಆಕಾರದ ಜೀವಕೋಶಗಳು ವಿವಿಧ ಭಾಗಗಳಲ್ಲಿ ಕಂಡುಬಂದಿತ್ತು. ಅವೆಲ್ಲವೂ ಸಹ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಹಾಯಕ ಆಗೋದ್ರಿಂದ ಇವುಗಳನ್ನು ಜೀವಕೋಶಗಳನ್ನು ಜೀವಿಯ ರಚನೆಯ ಮೂಲ ಘಟಕಗಳು ಅಂತ ನಾವು ಹೇಳ್ಬೋದು. ಹೌದಾ? ಕ್ಲೋರೋಪ್ಲಾಸ್ಟ್ಗಳು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಏಕೆ ಕಂಡುಬರುತ್ತವೆ ಎಂದು ವಿವರಿಸಿ ಅಂತಿದೆ. ಈ ಕ್ಲೋರೋಪ್ಲಾಸ್ಟ್ಗಳು ಸೂರ್ಯನ ಒಂದು ಬೆಳಕನ್ನು, ಸೂರ್ಯನ ಒಂದು ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸ್ತವೆ. ದ್ಯುತಿ ಸಂಶ್ಲೇಷಣೆಗೆ ಸಹಾಯಕ ಆಗೋದ್ರಿಂದ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರ್ತವೆ. ಬರೀಬೇಕು. ಎಲ್ಲ ನೋಟ್ಸು ಇದರಲ್ಲಿ ಬಿಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ರೆಫರ್ ಮಾಡಿ ಬರೀರಿ. ನೆಕ್ಸ್ಟ್ 10ನೇದು, ಈ ಕೆಳಗೆ ನೀಡಿರುವ ಸುಳುಹುಗಳನ್ನು ಬಳಸಿ ಪದಜಾಲರಿಯಲ್ಲಿ ಪದಗಳ ಸುತ್ತ ವೃತ್ತಾಕಾರಕ್ಕೆ ಗೆರೆ ಎಳೆಯಿರಿ. ಮೊದಲನೆಯದನ್ನು ಉದಾಹರಣೆಯಾಗಿ ನೀಡಿದೆ. ಸೆಲ್ ಎಂಬ ಪದವನ್ನು ಎಂಬ ಪದವನ್ನು ಪರೀಕ್ಷಿಸಿದವರು ಇಲ್ಲಿದೆ ನೋಡಿ, ಇಲ್ಲಿದೆ. ಇದನ್ನು ತೋರಿಸಿದ್ದಾರೆ ನಿಮಗೆ. ಯಾರು? ರಾಬರ್ಟ್ ಹುಕ್ ಅಂತ. ಆ ರೀತಿ ಇಲ್ಲಿರೋ ಪ್ರಶ್ನೆಗಳನ್ನೆಲ್ಲ ಓದ್ಕೊಂಡು ಅದಕ್ಕೆ ಉತ್ತರ ಬರೀರಿ. ಈ ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ನೋಡ್ಕೊಳ್ಳಿ. ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು? ಜೀವಕೋಶ ತಾನೆ? ಎಸ್. ಅಮೀಬಾ ಈ ರೀತಿಯ ಜೀವಿಗೆ ಒಂದು ಉದಾಹರಣೆ. ಯಾವುದು ರೀತಿ? ಏಕಕೋಶ ಜೀವಿಗೆ ಉದಾಹರಣೆ. ಬರಿಗಣ್ಣಿನಿಂದ ನೋಡಬಹುದಾದ ಅಷ್ಟು ದೊಡ್ಡ ಜೀವಕೋಶ ಯಾವುದು? ಮೊಟ್ಟೆ. ಹೌದಾ? ಸಸ್ಯ ಜೀವಕೋಶಗಳ ಕೋಶ ಪೊರೆಯ ಮೇಲೆ ಆವರಿಸುವ ಹೆಚ್ಚುವರಿ ಪೊರೆ ಕೋಶ ಭಿತ್ತಿ. ಜೀವಿಯ ದೇಹದಲ್ಲಿ ಕಂಡುಬರುವ ಉದ್ದನೆಯ ಜೀವಕೋಶ ನರಕೋಶ. ಅಮೀಬಾ ಚಲಿಸಲು ಮತ್ತು ಆಹಾರ ಸೇವಿಸಲು ಸಹಾಯಕ ಮಾಡುವ ಕಣ್ಮರೆಯಾಗುವ ಭಾಗ. ಸಹಾಯ ಮಾಡಿ ಕಣ್ಮರೆ ಆಗಿಬಿಡುತ್ತೆ, ಮತ್ತು ಕಾಣಿಸಲ್ಲ ಆ ಭಾಗ. ಇದ್ಯಾವುದು? ಮಿಥ್ಯಾಪಾದ ಅಥವಾ ಸುಳ್ಳುಪಾದ ಅಂತಲೇ ಕರೀತಾರೆ.
ಇಲ್ಲಿ ಯಾವ ಪದ ಇದೆ ನೋಡಿ. ಜೀವಕೋಶಕ್ಕೆ ಆಕಾರ ನೀಡುವ ಭಾಗ ಯಾವುದು? ಕೋಶಪೊರೆ. ಗೊತ್ತಾಯ್ತಾ? ಜೀವಕೋಶದೊಳಗಿನ ಗೋಳಾಕಾರದ ರಚನೆ, ಕೋಶ ಕೇಂದ್ರದೊಳಗಿನ ಗೋಳಾಕಾರದ ರಚನೆ ಕಿರುಕೋಶ ಕೇಂದ್ರ. ಗೊತ್ತಾಯ್ತಾ? ಅದೇ ಥರ ಜೀವಕೋಶ ವಿಭಜನೆಗೊಳ್ಳುವಾಗ ಮಾತ್ರ ನೋಡಬಹುದಾದ ರಚನೆ ವರ್ಣತಂತುಗಳು ಮಕ್ಕಳು. ಕೋಶ ಕೇಂದ್ರ ಪೊರೆ ಇಲ್ಲದ ನ್ಯೂಕ್ಲಿಯಸ್ ಹೊಂದಿರುವ ಜೀವಕೋಶ ಪ್ರೊಕ್ಯಾರಿಯೋಟ್ಸ್. ಇದು ತಂದೆ ತಾಯಿಗಳಿಂದ ಮರಿಗಳಿಗೆ ಗುಣಗಳ ಆನುವಂಶೀಯತೆಗೆ ಸಹಾಯಕ ಜೀನ್ ಘಟಕಗಳು. ಕೋಶ ದ್ರವ್ಯದಲ್ಲಿ ಖಾಲಿಯಂತೆ ಕಂಡುಬರುವ ರಚನೆ ರಸದಾನಿಗಳು. ಮನುಷ್ಯರಲ್ಲಿ ರಕ್ತದಲ್ಲಿ ಕಂಡುಬರುವ ತಮ್ಮ ಆಕಾರ ಬದಲಿಸುವ ಏಕಜೀವಕೋಶಕ್ಕೆ ಉದಾಹರಣೆ ಬಿಳಿ ರಕ್ತ ಕಣಗಳು. ಎಲೆಗಳಿಗೆ ಬಣ್ಣ ಕೊಡುವ ಹಸಿರು ವರ್ಣಕ ಕ್ಲೋರೋಪ್ಲಾಸ್ಟ್ ಅಥವಾ ಪತ್ರ ಹರಿತ್ತು. ನೋಡಿ, ಇಲ್ಲೆಲ್ಲ ಪದಗಳನ್ನು ನೀವೇ ಹುಡುಕಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಪೆನ್ಸಿಲ್ನಲ್ಲಿ ಅಂಡರ್ಲೈನ್ ಮಾಡಿ. ಗೊತ್ತಾಯ್ತಾ? ಇಲ್ಲಿ ಅನೇಕ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಆ ಚಟುವಟಿಕೆಗಳನ್ನು ಗಮನಿಸಿ. ನಿಮ್ಮ ಶಾಲೆ ಅಥವಾ ಪಕ್ಕದ ಹಿರಿಯ ಶಾಲೆ ಸೆಕೆಂಡರಿ ವಿದ್ಯಾರ್ಥಿಗಳಿಗಾಗಿ ಇರುವ ಪ್ರಯೋಗಶಾಲೆ ಭೇಟಿ ನೀಡಿ ಸೂಕ್ಷ್ಮದರ್ಶಕ ಹೆಂಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡಿ, ಸ್ಲೈಡ್ಗಳನ್ನು ನೋಡಿ. ಮತ್ತು ನಿಮ್ಮ ಶಾಲೆಯಲ್ಲಿ ಅಥವಾ ಪಕ್ಕದ ಹಿರಿಯ ಜೀವವಿಜ್ಞಾನ ಶಿಕ್ಷಕರೊಂದಿಗೆ ಚರ್ಚಿಸಿ ಮಕ್ಕಳಿಗೆ ಯಾವ ರೀತಿ ತಂದೆ ತಾಯಿಗಳಿಂದ ಈ ಒಂದು ವರ್ಗಾವಣೆಯಾಗುವ ರೋಗಗಳು, ಅನುವಂಶೀಯ ಲಕ್ಷಣಗಳಲ್ಲ, ವರ್ಗಾವಣೆಯಾಗುವ ರೋಗಗಳು ಮತ್ತು ಅದ್ರ ಬಗ್ಗೆ ಚಿಕಿತ್ಸೆ ಏನು ಅಂತ ಜನರಲಾಗಿ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದೇ ಥರ ನಿಮ್ಮ ಪ್ರದೇಶದ ಕೃಷಿ ವಿಸ್ತರಣಾ ಕೇಂದ್ರಕ್ಕೆ ಭೇಟಿ ಕೊಡಿ. ಅನುವಂಶೀಯವಾಗಿ ಸುಧಾರಿತ ತಳಿ GM, ಅನುವಂಶೀಯವಾಗಿ ಸುಧಾರಿತ ತಳಿಗಳು ಬಗ್ಗೆ ತಿಳಿಯಿರಿ ಅಂತ ಹೇಳಿದ್ದಾರೆ. ಆಮೇಲೆ ಅದರ ಬಗ್ಗೆ ಮಾತಾಡಲಿಕ್ಕೆ ಒಂದು ಸಣ್ಣ ಪುಟ್ಟ ಭಾಷಣವನ್ನು ಸಿದ್ಧಪಡಿಸಿ BT ಎತ್ತಿ ಬಯೋಟೆಕ್ನಾಲಜಿ ಅಂತ ಜೈವಿಕ ತಂತ್ರಜ್ಞಾನ ಅಂತ ಹೇಳ್ತಾರೆ ಮಕ್ಕಳು. ಈಗೆಲ್ಲ ನಮ್ಮಲ್ಲಿ ಬರ್ತಕ್ಕಂಥದ್ದು ಬೆಳೆ ಯಾವುದು ಜವಾರಿ ಇಲ್ಲ, ಎಲ್ಲ ಹೈಬ್ರಿಡ್ ಅಂತ ಹೇಳ್ತೀವಲ್ಲ, ಅದು ಕೃಷಿ ತಜ್ಞರೊಡನೆ ನೀವು ಮಾತಾಡಿ ಅಂತ ಹೇಳಿದ್ದಾರೆ. ಅದರ ಅನುಕೂಲತೆಗಳೇನು, ಅನಾನುಕೂಲತೆಗಳೇನು. ನಮ್ಮ ಚರ್ಮದ ಅತ್ಯಂತ ಹೊರಪದರ ಜೀವಕೋಶಗಳು ನಿರ್ಜೀವವಾಗಿವೆ. ಒಬ್ಬ ಸಾಮಾನ್ಯ ವಯಸ್ಕ ಸುಮಾರು 2 kg ಮೃತ ಚರ್ಮವನ್ನು ಹೊಂದಿರುತ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿದಿನ ಚರ್ಮದಲ್ಲಿ ಬಿಲಿಯನ್ ಗಟ್ಟಲೆ ಸಣ್ಣ ಚೂರುಗಳು ನಾಶವಾಗ್ತವೆ. ನಾವೆಲ್ಲ ವಾಶ್ ಮಾಡ್ಕೋಬೇಕಾದ್ರೆ ಪ್ರತಿ ಬಾರಿಯೂ ಧೂಳಿನಿಂದ ಆವೃತವಾದ ಮೇಜನ್ನು ನೀವು ಬೆರಳುಗಳಿಂದ ಒರೆಸುವಾಗ ಸಾಕಷ್ಟು ಹಳೆಯ ಚರ್ಮವನ್ನು ನೀವು ಉದುರಿಸುತ್ತೀರಾ. ಆಯಿತಾ? ಇವೆಲ್ಲ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕು. ಇದ್ರ ಬಗ್ಗೆ ಭಾಷಣ ಮಾಡಬೇಕು. BT ಎತ್ತಿ ಬಯೋಟೆಕ್ನಾಲಜಿ ಅದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಿಮಗೆ ಸ್ವಲ್ಪ ವಿಷಯನ ತಿಳಿಸ್ಕೊಡ್ತೇನೆ. ಆಯಿತಾ? ಈಗ ಈ ಎಲ್ಲ ಹೋಮ್ವರ್ಕನ್ನು ನೀವು ಕರೆಕ್ಟಾಗಿ ಮಾಡಬೇಕು, ನೀಟಾಗಿ ಬರೀಬೇಕು, ತಪ್ಪಿಲ್ಲದೆ ಕಾಗುಣಿತಾಕ್ಷರಗಳು, ಪದಗಳಿಗೆ ಸರಿಯಾದ ರೀತಿ ಜಾಗವನ್ನು ಬಿಡಬೇಕು, ಅಕ್ಷರಗಳ ಮಧ್ಯೆ ಜಾಗವನ್ನು ಬಿಡಬೇಕು. ಪ್ರತಿಯೊಂದು ಅಕ್ಷರವನ್ನು ಸ್ಫುಟವಾಗಿ ಸ್ಪಷ್ಟವಾಗಿ ಬರೀಬೇಕು. ಪ್ರತಿ ಸಾರಿ ನೀವು ಹೇಳ್ತಾ ಇದ್ದೀನಿ ಮಕ್ಕಳ, ನೀಟಾಗಿ ನೀವು ನೋಟ್ಸನ್ನು ಬರೀರಿ. ಓಕೆ, ವಂದನೆಗಳು ಮಕ್ಕಳ.